ಸಾಲದು. ನಮ್ಮ ಜೀವಿತವೆಲ್ಲವೂ ಅದು ನಾವು ಎಣಿಸಿದರೆ ಅದು ಸಾಲದು. ಯಾಕೆಂದರೆ ಆತನ ಕೃಪೆಯು ಸದಾ ನಮ್ಮೊಂದಿಗಿರುವುದು. ಯೋಗ್ಯತೆ ಇಲ್ಲದ ನಮ್ಮನ್ನು, ಯಾವುದೊಂದು ಯೋಗ್ಯತೆಯೂ ಇಲ್ಲದ ನಮ್ಮನ್ನು ಸತ್ತು ಪುನಃ ಮಣ್ಣಿಗೆ ಹೋಗುವವರು ನಾವು. ಆದರೂ ಆತನ ಕೃಪೆಯಿಂದ ನಮ್ಮನ್ನು ನೀಡಿ ಆತನ ನೀತಿಯ ಹಸ್ತದಿಂದ ನಮ್ಮನ್ನು ನಡೆಸುವವನಾಗಿದ್ದಾನೆ. ಆತನ ವಾಕ್ಯ ಹೇಳಲ್ಪಟ್ಟಿದೆ, ನನ್ನ ಕೃಪೆಯೇ ನಿನಗೆ ಸಾಕು ಎಂಬುದಾಗಿ. ನಾವು ಏನು ಅಲ್ಲ ಆತನ ಮುಂದೆ. ಯೋಗ್ಯತೆ ಇಲ್ಲದ ನಮ್ಮನ್ನು ಕರೆದು ಆತನ ಯೋಗ್ಯರಾಗಿ ಮಾಡಿ ಆತನ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಮಾಡುವವನಾಗಿದ್ದಾನೆ. ಹಲ್ಲೆಲೂಯ. ಆತನ ಕೃಪೆಯೊಂದೇ ನಮಗೆ ಸಾಕು. ವಿಶ್ವಾಸದಿಂದ ನಾವು ಹೇಳುವ ನನ್ನನ್ನು ಒಬ್ಬ ನಿಮ್ಮ ಹಸ್ತದಲ್ಲಿ ಇಟ್ಟು ಎಲ್ಲಾ ಕಾಲದಲ್ಲೂ ಒಬ್ಬ ನಿಮ್ಮ ಕೃಪೆಯನ್ನು ನನಗೆ ವರವಾಗಿ ನೀಡಿರಿ ಕರ್ತನೆ. ನಮ್ಮ ಕೃಪೆ ಇಲ್ಲದೆ ನಮಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಕರ್ತನೆ. ನಮ್ಮ ಕೃಪೆಯ ಹಸ್ತದಿಂದ ನಮ್ಮನ್ನು ಹಿಡಿದು ನೀವು ನಡೆಸಿರಿ ಅಪ್ಪ. ಕಾಲು ಜಾರತೆ ಎಂಬುದಾಗಿ ಹೇಳುವಾಗ ನೀವು ಹತ್ತಿರವಿದ್ದು ನಮ್ಮನ್ನು ಎತ್ತು ನಡೆಸಿರಿ ಕರ್ತನೆ. ಅಪ್ಪ, ನಿಮ್ಮನ್ನು ನಂಬಿರುವ ನಮಗೆ ಅಪ್ಪ ಅವಮಾನ ಬರದೆ ನಮ್ಮನ್ನು ನಡೆಸಿರಿ ಕರ್ತನೆ. ಅಪ್ಪ, ನಮ್ಮ ತಲೆಯನ್ನು ಎತ್ತರಿ ಕರ್ತನೆ. ನಿಮ್ಮನ್ನು ನಾವು ನಿರೀಕ್ಷಿಸುತ್ತಾ ಇದ್ದೇವೆ. ನಿಮ್ಮನ್ನು ನೋಡುವರು ಅಪ್ಪ, ಪ್ರಕಾಶ ಹೊಂದುವರು ಎಂಬುದಾಗಿ ನೀವು ವಾಗ್ದಾನ ಮಾಡಿದಿರಿ ಕರ್ತನೆ. ಅಪ್ಪ, ನಾವು ನಿಮ್ಮನ್ನು ನೋಡಿ ಅವಮಾನ ಹೊಂದದೆ ನಿಮ್ಮ ಮಕ್ಕಳಾಗಿರುವ ನಾವು ಅಪ್ಪ ನಿಮ್ಮ ಮಹಿಮೆಯನ್ನು ಕಾಣುವಂತೆ ನೀವು ಸಹಾಯ ಮಾಡಿರಿ ಕರ್ತನೆ. ಎಲ್ಲರೂ ಸಮರ್ಪಿಸಿರಿ ಅಪ್ಪ. ನಾನು ನಿನ್ನನ್ನೇ ನಂಬುವೇನು ಕರ್ತನೆ. ಅಪ್ಪ, ನಿಮ್ಮ ಕೃಪೆಗಾಗಿ ನಾನು ಕಾಯುವೇನು ಅಪ್ಪ. ನಿಮ್ಮ ಕೃಪೆಯನ್ನು ನನಗೆ ವರವಾಗಿ ನೀಡಿರಿ ಕರ್ತನೆ. ಹಲ್ಲೆಲೂಯ. ಸತ್ಯದೇವನೇ ಏಕಪುತ್ರನೇ, ನಿನ್ನನ್ನೇ ನಾನಂಬಿರುವೆ. ಸತ್ಯದೇವನೇ ಅಪ್ಪ, ಒಬ್ಬನೇ ಏಕಪುತ್ರನೇ, ನಿನ್ನನ್ನೇ ನಾನು ನಂಬುವೆನು ಕರ್ತನೆ. ಹಲ್ಲೆಲೂಯ. ನಾನಂಬಿರುವೆ ಎಲ್ಲ ಕಾಲದಲ್ಲೂ ನಿಮ್ಮ ಕೃಪೆಯನ್ನು ನನಗೆ ವರವಾಗಿ ನೀಡು ಕರ್ತನೆ. ಹಲ್ಲೆಲೂಯ. ನನಗೆ ಎಲ್ಲ ಕಾಲದಲ್ಲೂ ನಿನ್ನ ಕೃಪೆಯನ್ನು ವರವಾಗಿ ನೀಡೆ ನನಗೆ. ಸ್ತೋತ್ರದಿಂದಲೇ ನಾನು ಹಾಡುವೆ, ಸ್ತುತಿ ಹಾಡುವೆ ನನ್ನ ಯೇಸು. ಎಲ್ಲರೂ ಸಮರ್ಪಿಸಿರಿ ಅಪ್ಪ. ನೀನು ರಾಜನಾಗಿ ನನ್ನನ್ನು ಆಳ್ವಿಕೆ ಮಾಡು ಕರ್ತನೆ. ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದೂ ನಾ ವಂದಿಸುವೆ. ದೇವರ ಪರಿಶುದ್ಧ ನಾಮ ಮಹಿಮೆಗೊಂಡಾಗಲಿ. ಸುಂದರವಾದ ಪುನರುತ್ಥಾನ ಹೊಂದಿದ ವಿಶ್ರಾಂತಿ ದಿವಸದಲ್ಲಿ
ಕರ್ತನ ಸಭೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೂಡಿ ಬಂದು ದೇವರನ್ನು ಆರಾಧಿಸಲು ಆತನು ಕೊಟ್ಟಂತ ಒಳ್ಳೆಯ ಅವಕಾಶಕ್ಕಾಗಿ ಆತನಿಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಒಂದು ಒಳ್ಳೆಯ ಆರಾಧನೆ, ದೇವರ ಮಾತು, ಆಮೇಲೆ ಅಮ್ಮ ಅವ್ರ ಮುಖಾಂತರ ದೇವರು ನಮಗೆ ದಾವೀದನ ಜೀವನದಲ್ಲಿ ಅವನು ಹೇಗೆ ನಂಬಿ ಪ್ರಾರ್ಥಿಸಿದನು, ದೇವರು ಹೆಂಗೆ ಬಿಡುಗಡೆ ಮಾಡಿದರು, ನಾವು ಕೂಡ ಅದೇ ರೀತಿಯಲ್ಲಿ ನಂಬಿ ಪ್ರಾರ್ಥಿಸಿದರೆ ಬಿಡುಗಡೆ ಮಾಡೋರೆಂದು ಪ್ರೋತ್ಸಾಹಿಸುವ ವಾಕ್ಯಗಳನ್ನು ಹಂಚಿಕೊಂಡರು. ದೇವರಿಗೆ ವಂದನೆಗಳು. ಇವತ್ತು ಬಹಳ ಪ್ರಾಮುಖ್ಯವಾದ ಒಂದು ವಾಕ್ಯ ಭಾಗವನ್ನು ನಾವು ಧ್ಯಾನಿಸುತ್ತಿದ್ದೇವೆ. ಪ್ರಕಟಣೆ ತಗೊಳ್ಳಿರಿ. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯವನ್ನು ನಾವು ಧ್ಯಾನಿಸುತ್ತಿದ್ದೇವೆ. 14 ವಾಕ್ಯದಿಂದ ದಯಮಾಡಿ ಸ್ವಲ್ಪ ತಡ್ಕೊಳ್ಳಿರಿ. ನಾನು ಸ್ವಲ್ಪ ಹಿನ್ನೆಲೆಯನ್ನು ಹೇಳಲು ಬಯಸ್ತೇನೆ. ಈ ಪ್ರಕಟಣೆ ಪುಸ್ತಕ ಯಾಕೆ ಬರೆಯಲ್ಪಟ್ಟದ್ದು ನೀವು ನೋಡಿದರೆ, ನೀವು ಯೇಸು ಕರ್ತನು ಈ ಲೋಕ ಎಳೆದು ಬಂದು 3.5 ವರ್ಷ ಸೇವೆ ಮಾಡಿ ಅವರು ರಾಜ್ಯದ ಸುವಾರ್ತೆಯನ್ನು ಸಾರಿ ಅವರು ತನ್ನ ಪ್ರಾಣವನ್ನು ಶಿಲುಬೆಯಲ್ಲಿ ಅವರು ಹೇಳಿದ ಹಾಗೆ ಕೊಟ್ಟು ನಮ್ಮ ಪಾಪಗಳಿಗೋಸ್ಕರ ಅವರು 3 ದಿವಸ ಜೀವಿತನಾಗಿ ಮರಣ ಪಾತಾಳವನ್ನು ಜಯಿಸಿ ಮೃತ್ಯುವಿಜಯನಾಗಿ ಬಂದ ದೇವರು. ಅವರು ಹೋಗುವಾಗ ಶಿಷ್ಯರಿಗೆ ಹೇಳಿಬಿಟ್ಟು ಹೋದರು, ನೀವೆಲ್ಲ ಹೋಗಿ ಈ ಸುವಾರ್ತೆಯನ್ನು ಸಾರಿ ಎಲ್ಲರೂ ಮನ ತಿರುಗುವಾಗೆ ಮಾಡಿ ರಕ್ಷಣೆ ದಾರಿಯಲ್ಲಿ ಅವರು ನಡೆಸಿ ಅವರಿಗೆ ತಂದೆ ಪುತ್ರನ ಪವಿತ್ರ ಆತ್ಮನ ಹೆಸರಲ್ಲಿ ದೀಕ್ಷಾಸ್ನಾನವನ್ನು ಕೊಟ್ಟು ನೀವು ಯೆರೂಸಲೇಮ್, ಸಮಾರ್ಯ, ಯೂದೆಯ, ಯೆರೂಸಲೇಮ್, ಸಮಾರ್ಯ, ಲೋಕದ ಕೊನೆ ತನಕ ಹೋಗಿ ಸಭೆಗಳನ್ನು ಸ್ಥಾಪಿಸಿ ಸಾಕ್ಷಿಗಳಾಗಿರಿ ಎಂದು ಅವರು ಹೇಳಿದರು. ಈಗ ಅಪೊಸ್ತಲ ಕೃತ್ಯಗಳನ್ನು ಓದಿದರೆ ಅಲ್ಲಿ ಇರುವ ಶಿಷ್ಯರೆಲ್ಲ ಮೇಲಂತಸ್ತಲ್ಲಿ ಪವಿತ್ರ ಆತ್ಮನಿಗಾಗಿ ಕಾಯ್ತಾ ಇತ್ತು. ಪವಿತ್ರ ಆತ್ಮನ ಬಲವನ್ನು ಪಡ್ಕೊಂಡು ಅವರೆಲ್ಲ ಕಡೆ ಹೋಗಿ ಸುವಾರ್ತೆಯನ್ನು ಸಾರಿ ಸಭೆಗಳನ್ನು ಸ್ಥಾಪಿಸಿದನು. ಅದರಲ್ಲಿ ವಿಶೇಷವಾಗಿ ದೇವರು ಸೌಲನಾಗಿ ಇದ್ದ ಆ ಸೌಲನನ್ನು ದೇವರು ಸಂಧಿಸಿ ಅವನು ಕ್ರೈಸ್ತ ಹಿಂಸಕನಾಗಿದ್ದವನನ್ನು ದೇವರು ಏನ್ ಮಾಡಿದರು, ಒಂದು ಎನ್ಕೌಂಟರ್ ಕೊಟ್ಟು ಅವನನ್ನು ಏನ್ ಮಾಡಿದರು, ಪೌಲನಾಗಿ ಬದಲಾಯಿಸಿ ತನ್ನ ಉದ್ದೇಶವನ್ನು ಯೋಜನೆಯನ್ನು ತಿಳಿಸಿ ಅವನು ಸುವಾರ್ತೆ ಸಾರುವುದಕ್ಕೆ ಸಿದ್ಧಪಡಿಸಿ ಕಳುಹಿಸಿದರು. ಹಲ್ಲೆಲೂಯಾ. ಅವನು ಯೇಸು ಕರ್ತನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದ ಮೇಲೆ ಇನ್ನು ಮುಂದೆ ನಾನಲ್ಲ, ನನ್ನಲ್ಲಿ ಕ್ರಿಸ್ತು ಎಂದು ಅವನು ಕ್ರಿಸ್ತನಿಗೋಸ್ಕರ ಬದುಕಲು ಪ್ರಾರಂಭಿಸಿ ಏಷ್ಯಾದಲ್ಲಿಯೂ ಯುರೋಪಲ್ಲಿ ಹೋಗಿ ಸಭೆಗಳನ್ನು ಸ್ಥಾಪಿಸಿದನು. ಆಮೇಲೆ ನೋಡಿದರೆ ಆ ಸಭೆಗಳಲ್ಲಿ ಸಮಸ್ಯೆಗಳು ಬರುವಾಗ ಪತ್ರಗಳನ್ನು ಬರೆದು ಆ ಸಭೆಗಳಲ್ಲಿ ತಿದ್ದುಪಾಟನ್ನು ಸಭೆಗಳಲ್ಲಿ ಪ್ರೋತ್ಸಾಹಿಸುವುದರಲ್ಲಿ ಸಭೆಗಳಲ್ಲಿ ಕಟ್ಟಿ ಅವರು ನೂತನ ಸೃಷ್ಟಿಯಾಗಿ ಹೆಂಗೆ ಬದುಕಬೇಕು, ನೂತನ ಸೃಷ್ಟಿಯಾಗಿ ಹೆಂಗೆ ಬದುಕಬೇಕು, ಹೆಂಗೆ ನೀವು ಶುದ್ಧೀಕರಣೆ ಹೊಂದಬೇಕು, ನಿಮಗೋಸ್ಕರ ಪರಲೋಕ ರಾಜ್ಯ ಕಾಯ್ತಾ ಇದೆ, ಆ ನಿತ್ಯ ಕ್ರೀಡಾ ನಿಮಗೆ ಕಾಯ್ತಾ ಇದೆ ಎಂದು ಅವನು ಹೇಳಿಬಿಟ್ಟು ತನ್ನ ಪ್ರಾಣವನ್ನೇ ಕೊಂಡುಕೊಂಡು ಹೋದವರು ಪೌಲನು. ಈ ರೀತಿಯಲ್ಲಿ ಯೇಸು ಕರ್ತನ ಶಿಷ್ಯರು ಪ್ರತಿಯೊಂದು ಸ್ಥಳಗಳಲ್ಲಿ ಹೋಗಿ ಸಭೆಗಳನ್ನು ಸ್ಥಾಪಿಸಿದರು. ಅಲ್ಲಿ ಅವರು ಸಭೆಗಳನ್ನು ನಡೆಸ್ತಾ ಇದ್ದುದನ್ನು ನಾವು ನೋಡ್ತಾ ಬರ್ತಾ ಇದ್ದೇವೆ. ಇದರಲ್ಲಿ ಇನ್ನೊಂದು ಪ್ರಾಮುಖ್ಯವಾದ ಶಿಷ್ಯನು ಯಾರಂದ್ರೆ, ದೇವರಿಗೆ ಎದೆಯಲ್ಲಿ ಒರಗಿಕೊಂಡಿದ್ದ ಯೋಹಾನನು. ಈ ಯೋಹಾನನು ಮಾತ್ರ ರಕ್ತಸಾಕ್ಷಿಯಾಗಿ ಅವನು ತೀರಿ ಹೋಗಿಲ್ಲ. ಅವನನ್ನು ಏನು ಮಾಡಿದರು, ನೀವು ಕ್ರಿಸ್ತು ಸಹ 94, 96, 100 ಆ ಮಧ್ಯದಲ್ಲಿ ಇರುವ ಕಾಲಘಟ್ಟದಲ್ಲಿ ಆ ಒಂದು ಅವಧಿಯಲ್ಲಿ ಆಳ್ವಿಕೆ ರೋಮಾಪುರದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ ಡೊಮಿಷಿಯನ್ ಅರಸನು ಕ್ರೈಸ್ತರನ್ನು ಬಹಳವಾಗಿ ಹಿಂಸೆ ಪಡಿಸ್ತಾ ಬಂದನು. ಆ ಕ್ರೈಸ್ತರನ್ನು ಕೊಲೆ ಮಾಡುವನಾಗಿದ್ದನು. ಮಿರುಗಗಳ ಮಧ್ಯದಲ್ಲಿ, ಸಿಂಹಗಳ ಮಧ್ಯದಲ್ಲಿ ಹಾಕಿ ಅವನು ಸಾಯಿಸ್ತಾ ಬಂದನು. ಈ ರೀತಿಯ ಪರಿಸ್ಥಿತಿ ಸಭೆಗಳನ್ನು ಹಿಂಸೆ ಪಡಿಸ್ತಾ ಇರುವಾಗ ಅಲ್ಲಿ ಸೇವೆಯಲ್ಲಿ ಇದ್ದ ಯೋಹಾನನ್ನು ಕೂಡ ಯಾವುದು ದ್ವೀಪಕ್ಕೆ ಹೋಗಿ ಸೆರೆಮನೆಯಲ್ಲಿ ಹಾಕಿದರು, ಪತ್ಮೋಸ್. ಈ ಪತ್ಮೋಸ್ ಅಲ್ಲಿ ಇರುವಾಗ ಅವನೊಂದು ದರ್ಶನವನ್ನು ನೋಡುತ್ತಾನೆ. ಕ್ರಿಸ್ತನು ಅವನಿಗೆ ದರ್ಶನ ಕೊಟ್ಟು ಈ ಸಭೆಗಳಿಗೆ ನೀ ಈ ಕಾರ್ಯವನ್ನು ಬರೆ. ಸಭೆಗಳು ಹಿಂಸೆಯಲ್ಲಿ ಬಿಟ್ಟಿರುವಾಗ ಅವರ ನಿರೀಕ್ಷೆಯನ್ನು ಕಳ್ಕೊಳ್ತಾರೆ. ನೀವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಪೌಲನು ಪತ್ರಿಕೆಗಳನ್ನು ಬರೆಯುವಾಗ ಕೂಡ ಥೆಸಲೋನಿಕದವರಿಗೆ ಒಂದು ವಿಷಯ ತಪ್ಪಾಗಿ ಅರ್ಥವಾಯಿತು. ಯೇಸು ಕರ್ತನು ಈಗಲೇ ತಿರುಗಿ ಬರ್ತಾರೆ ಎಂದು ಕೆಲವೊಂದು ಜನರು ಕೆಲಸಕ್ಕೆ ಹೋಗದೆ ಸೋಮಾರಿತನದಲ್ಲಿ ಕೂತಿರೋದನ್ನು ನೋಡ್ತೇವೆ. ಆವಾಗ ಪೌಲನು ಬಂದು ಅವರಿಗೆ ತಿಳಿಸ್ತಾನೆ, ಇಲ್ಲ, ಯೇಸು ಕ್ರಿಸ್ತನು ಬರೋದಕ್ಕೆ ಸಮಯ ಇದೆ, ನೀವು ನಿಮ್ಮ ಕೆಲಸಗಳನ್ನು ಮಾಡಿ ಸಾಕ್ಷಿಗಳಾಗಿ ಬದುಕಿರಿ ಎಂದು ಹೇಳುತ್ತಾನೆ. ಇರುವಾಗ ಇವತ್ತು ಯೇಸು ಕರ್ತನ ಆಗಮನಕ್ಕಾಗಿ ಕಾಯ್ತಾ ಇರುವ ಸಭೆ, ಇವತ್ತು ನಾವೆಲ್ಲ ಈ ರೀತಿಯಲ್ಲಿ ಮರಣ ಹೊಂದಿದರೆ ನಮ್ಮ ಗತಿ ಏನಾಗುವುದು, ಸಭೆ ಗತಿ ಏನಾಗುವುದು ಎಂದು ಅಲ್ಲಿ ಇರುವ ವಿಶ್ವಾಸಿಗಳಲ್ಲಿ ಬಹಳ ನೋವು, ನಿರೀಕ್ಷೆ ಇಲ್ಲದೆ, ನಂಬಿಕೆ ಇಲ್ಲದೆ ಒಂದು ಪರಿಸ್ಥಿತಿ ಬಂದಿರುವಾಗ
ಅವರಿಗೆ ನಿರೀಕ್ಷೆಯನ್ನು, ನಂಬಿಕೆಯನ್ನು ದೃಢಪಡಿಸುವುದಕ್ಕೋಸ್ಕರ ಬರೆಯಲ್ಪಟ್ಟ ಆ ಒಂದು ಪುಸ್ತಕವೇ ಪ್ರಕಟಣೆ. ಹಲ್ಲೆಲೂಯಾ. ಇಟ್ಸ್ ಅ ಬುಕ್ ಆಫ್ ಹೋಪ್, ಎಟರ್ನಲ್ ಹೋಪ್. ಅದರಲ್ಲಿ ಮೊದಲನೇ ಭಾಗದಲ್ಲಿ ನರೇಶನ್, ಎರಡನೇ ಭಾಗದಲ್ಲಿ ಪತ್ರಿಕೆಗಳು, ಮೂರನೇ ಭಾಗದಲ್ಲಿ ಎಂಡ್ ಟೈಮ್ ಈವೆಂಟ್ಸ್, ಕೊನೆಯ ಕಾಲದಲ್ಲಿ ನಡೆಯಲಿಕ್ಕಿರುವ ಘಟನೆಗಳು. ಹೆಂಗೆ ನೀವು ಬದುಕಬೇಕು, ನಾನು ಜೀವಿತರಾಗಿ ಇರುವ ದೇವರು ದೇಶಕರ್ತನ್ನು ಪ್ರಕಟಿಸ್ತಾರೆ. ಆಮೇಲೆ ಸಭೆಗಳಿಗೆ ಪತ್ರಿಕೆಗಳಲ್ಲಿ ಅವರು ಹೆಂಗೆ ಬದುಕಬೇಕು, ಹೆಂಗೆ ಜಯಿಸಬೇಕು ಇದೆಲ್ಲ ಬರೀತಾರೆ. ಆಮೇಲೆ ಈ ಲೋಕ ಯಾವುದೇ ರೀತಿಯಲ್ಲಿ ನ್ಯಾಯ ತೀರ್ಪಿಗೆ ಒಳಗಾಗುವುದು, ಪಾಪಿಗಳು ದುಷ್ಟರಿಗೆ ಏನು ಗತಿಯಾಗುವುದು, ನೀತಿವಂತರಾಗಿ ಕೊನೆ ತನಕ ನೆಲೆಗೊಂಡಿರುವವರಿಗೆ ಪರಲೋಕ ರಾಜ್ಯ, ಅದನ್ನು ಹೇಗೆ ಯೇಸುಕರ್ತನು ತರಲಿಕ್ಕಿದ್ದಾರೆ, ಆ ಘಟನೆಗಳೆಲ್ಲ ಬರೆಯಲ್ಪಟ್ಟಿರೋದನ್ನು ನಾವು ನೋಡುತ್ತೇವೆ ಆ ಪುಸ್ತಕದಲ್ಲಿ. ಇಲ್ಲಿ ಪ್ರಕಟಣೆ 2ನೇ ಅಧ್ಯಾಯ 3ನೇ ಅಧ್ಯಾಯವನ್ನು ನಾವು ನೋಡುವಾಗ ಮ್ಯಾಪ್ ಹಾಕಮ್ಮ, ಮ್ಯಾಪ್ ಹೋಗಿದೆ. ಈ 3ನೇ ಅಧ್ಯಾಯ ನೋಡಿದ್ರೆ 7 ಸಭೆಗಳಿಗೆ ಪತ್ರಿಕೆಗಳನ್ನು ಬರೀತಾರೆ. 7 ಸಭೆಗಳು ಏಷ್ಯಾ ಮೈನರ್ ಅಲ್ಲಿ, ಅಂದ್ರೆ ಇವತ್ತು ಇರುವ ಮಾಡರ್ನ್ ಟರ್ಕಿಯಲ್ಲಿ ಇರುವ ಸಭೆಗಳು. ಯಾಕೆ ಈ ಒಂದು ಭಾಗವನ್ನು ದೇವರು ಆರಿಸಿಕೊಂಡಿರೋದು ನೋಡಿದರೆ, ಅಲ್ಲಿ ನೋಡಿದರೆ ವ್ಯಾಪಾರ ರೀತಿಯಾಗಿ ಹೈವೇಸ್, ನ್ಯಾಷನಲ್ ಹೈವೇಸ್ ತರ ಎಲ್ಲಾ ದೇಶಗಳಿಗೂ ಹೋಗುವ ವ್ಯಾಪಾರದ ರಸ್ತೆ, ಮೀನ್ಸ್ ಟ್ರಾನ್ಸ್ಪೋರ್ಟೇಷನ್, ಸಾರಿಗೆ ಈ ಒಂದು ಸ್ಥಳದಲ್ಲಿ ಇರುವುದರಿಂದ ಇಲ್ಲಿ ಪತ್ರಿಕೆಗಳನ್ನು ಬರೆದು ಕಳುಹಿಸಿದರೆ ಅದು ಲೋಕದಲ್ಲಿರುವ ಎಲ್ಲಾ ಸಭೆಗಳಿಗೂ ಹೋಗಿ ತಲುಪುವುದು. ಅದಕ್ಕೋಸ್ಕರ ದೇವರು ಈ ಸಭೆಗಳನ್ನು ಆರಿಸಿಕೊಂಡಿದ್ದಾರೆ. ಆಮೇಲೆ ನೀವು ನೋಡಿದರೆ 7 ಸಭೆಗಳು ಆತ್ಮಿಕ ಸ್ಥಿತಿ, ಒಂದೊಂದು ಸಭೆಗೆ ಇರುವ ಆತ್ಮಿಕ ಸ್ಥಿತಿಯನ್ನು ತೋರಿಸ್ತದೆ. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ಸಭೆಗಳಲ್ಲಿ ಇರುವ ಜನರಿಗೆ ಇರುವ ವೈಯಕ್ತಿಕವಾಗಿರುವ ಅನುಭವ ಅದು ಇರಬಹುದು. ಹಲ್ಲೆಲೂಯಾ. ಸಭೆಗಳಿಗೂ ಇರುವ ಅನುಭವ ಒಂದು, ಎರಡನೇದಾಗಿ ವೈಯಕ್ತಿಕವಾಗಿ ಇರುವ ಅನುಭವಗಳಾಗಿ ಅದು ಇರಬಹುದು. ಆದ್ದರಿಂದ 7 ರೀತಿಯಾದ ಅನುಭವಗಳು, 7 ರೀತಿಯಾದ ಆತ್ಮಿಕ ಸ್ಥಿತಿಯನ್ನು ನಾವು ಅದರಲ್ಲಿ ನೋಡಬಹುದು. ಎಲ್ಲ ಸಭೆಗಳನ್ನು ನಾವು ಇವತ್ತು ನೋಡಕ್ಕೆ ಹೋಗ್ತಾ ಇಲ್ಲ. 7 ಸಭೆಗಳ ಹೆಸರುಗಳು ಗೊತ್ತಾ ನಿಮಗೆ? ಎಫೆಸ, ಸ್ಮಿರ್ನ, ಪೆರ್ಗಮಮ್, ಥಿಯೇತ್ರ, ಸಾರ್ದಿಸ್, ಫಿಲದೆಲ್ಫಿಯಾ, ಲವದೋಕಿಯಾ. ಈ 7 ಸಭೆಗಳು. ಇಲ್ಲಿ ನಾವು ಇವತ್ತು ಲವದೋಕಿಯ ಸಭೆಯನ್ನು ನಾವು ಧ್ಯಾನಿಸಿದ್ದೇವೆ. ಅದು ಎಲ್ಲಿ ಇದೆ ಎಂದು ನೋಡಿದರೆ ಕೊಲೊಸ್ಸೆ ಸಭೆ ಪಕ್ಕದಲ್ಲಿ ಹಿರಿಯಾಪೋಲಿಸ್ ಅದು ಪಕ್ಕದಲ್ಲಿ ಇರುವ ಲವದೋಕಿಯ ಸಭೆ. ಈ ಒಂದು ಸ್ಥಳ ದೊಡ್ಡ ಒಂದು ವ್ಯಾಪಾರ ಸ್ಥಳ. ಅಲ್ಲಿ ಬ್ಯಾಂಕ್ ಇತ್ತು. ಆ ಬ್ಯಾಂಕ್ ಅಲ್ಲಿ ಅವ್ರಿಗೆ ಬೇಕಾದಷ್ಟು ಹಣ, ಏನು ಕೊರತೆ ಇಲ್ಲ. ಅವರು ಬಹಳ ಶ್ರೀಮಂತರಾಗಿ ಬದುಕಿದವರು. ಒಂದು ಸಾರಿ ಆ ಒಂದು ಸ್ಥಳದಲ್ಲಿ ಭೂಕಂಪ ಬಂತು. ಏನ್ ಬಂತು? ಭೂಕಂಪ ಬಂದು ಆ ಒಂದು ನಗರವೇ ಹಾಳಾಗಿ ಹೋಗುವ ಪರಿಸ್ಥಿತಿ ಬಂದರೂ ಕೂಡ ಅವರಲ್ಲಿ ಇದ್ದ ಹಣದಿಂದ ಅವ್ರು ಏನು ಮಾಡಿದರು? ಶ್ರೀಮಂತಿಗಿಂತ ತಿರುಗ ನಗರವನ್ನು ಕಟ್ಟಿಸಿಕೊಂಡ್ರು. ಆ ಒಂದು ಸೆಲ್ಫ್ ಸಫಿಷಿಯನ್ಸಿ ಅವರಲ್ಲಿ ಏನು ಕೊರತೆ ಇಲ್ಲ. ಎರಡನೇದಾಗಿ ನೀವು ನೋಡಿದರೆ ಈ ಒಂದು ಸ್ಥಳದಲ್ಲಿ ಒಳ್ಳೆ ನೀರು, ಇಷ್ಟು ದುಡ್ಡು ಇರುವವರಿಗೆ ಒಳ್ಳೆ ನೀರು ಸಿಗ್ತಾ ಇಲ್ಲ. ಆದ್ರಿಂದ ಅವ್ರ ನೀರನ್ನು ಎಲ್ಲಿಂದ ತರಬೇಕು? ಹಿರಿಯಾಪೋಲಿಸ್ ಇಂದ. ಅಲ್ಲಿ ಹಾಟ್ ಸ್ಪ್ರಿಂಗ್ ವಾಟರ್, ಬಿಸಿಯಾಗಿರುವ ಮಿನರಲ್ಸ್ ತುಂಬಿರುವ ಒಳ್ಳೆ ನೀರು ಸಿಗುತ್ತೆ. ಅದನ್ನು ಪೈಪ್ ಇಂದ ಅದನ್ನು ಏನ್ ಮಾಡ್ತಾರೆ? ಪಂಪ್ ಮಾಡಿಸಿ ಅದನ್ನು ಲವದೋಕಿಯಕ್ಕೆ ತರಬೇಕು. ಕೊಲೊಸ್ಸೆಯಲ್ಲಿ ತುಂಬಾ ಕೋಲ್ಡ್ ವಾಟರ್ ಸಿಗುತ್ತೆ. ಬಟ್ ನೀವು ಹಿರಿಯಾಪೋಲಿಸ್ ಅಲ್ಲಿ ನೋಡಿದ್ರೆ ಬಿಸಿಯಾಗಿರುವ ಔಷಧಿ ತುಂಬಿದ ನೀರು ಸಿಗುತ್ತೆ. ಇದು 2ನೇ ಕಾರ್ಯ. 3ನೇದಾಗಿ ಲವದೋಕಿಯಲ್ಲಿ ಇರುವ 3ನೇ ಒಂದು ಸೋರ್ಸ್ ಏನಂತಾರೆ? ಬ್ಲ್ಯಾಕ್ ವುಲ್. ಕಪ್ಪಿನ ಕಲರ್ ಅಲ್ಲಿ ನಾವು ಇದು ಒಣ್ಣೆ ಅದರಲ್ಲಿ ಅವರು ಚೆನ್ನಾಗಿ ಉಡುಪು ಅವ್ರು ಮಾಡಿಸ್ಕೊಂಡು ಧರಿಸ್ಕೊಳ್ತಾರೆ. ಅದರಲ್ಲಿ ಒಂದು ಹೆಮ್ಮೆ. ಬ್ಲ್ಯಾಕ್ ಅನ್ನು ಜಾಸ್ತಿ ಬಳಸ್ತಾರೆ, ಬ್ಲ್ಯಾಕ್ ಕಲರ್ ಅನ್ನು ಜಾಸ್ತಿ ಬಳಸ್ತಾರೆ. ಅದರಲ್ಲಿ ಒಂದು ಹೆಮ್ಮೆ. ಈ ರೀತಿಯ ಒಂದು ಸ್ಥಳ ಅದು. ಅವರಿಗೆ ಏನು ಕೊರತೆ ಇಲ್ಲ. ಆ ರೀತಿಯಲ್ಲಿ ಇದ್ದ ಒಂದು ಲವದೋಕಿಯ ಸಭೆ. ಈ ಒಂದು ಸಭೆಯನ್ನು ನಾವು ಇವತ್ತು ಧ್ಯಾನಿಸಿದ್ದೇವೆ. ಈ ಸಭೆಯಲ್ಲಿ ಇರುವ ಜನರು ಹೆಂಗೆ ಇದ್ದರು? ಈ ಪತ್ರಿಕೆಗಳಲ್ಲಿ ನೀವು ನೋಡಿದರೆ, ಪತ್ರಿಕೆಗಳಲ್ಲಿ ಇರುವ ಆ ವಾಕ್ಯಗಳನ್ನು ಧ್ಯಾನಿಸುವಾಗ ಪ್ರತಿಯೊಂದು ಪತ್ರಿಕೆಯಲ್ಲಿ ಇರುವ ಸೆಟಪ್ ಅಂತ ಹೇಳ್ತೇವಲ್ಲ, ಆ ಒಂದು ಲಿಟ್ರೇಚರ್ ಅನ್ನು ನಾನು ನಿಮಗೆ ತಿಳಿಸಲು ಬಯಸ್ತೇನೆ. ಮೊದಲನೇದಾಗಿ 14ನೇ ವಾಕ್ಯವನ್ನು ನಾವು ಧ್ಯಾನಿಸುವಾಗ
ಆ ಸಭೆ ಹೆಸರು ಬರೆಯಲ್ಪಟ್ಟಿರುವುದು. ಆ ಸಭೆ ಹೆಸರು 14ನೇ ವಾಕ್ಯ. ಲವೋದಿಕೀಯದಲ್ಲಿರುವ ಸಭೆಯ ದೂತನಿಗೆ ಬರೆ. ಲವೋದಿಕೀಯ ಸಭೆ ಹೆಸರು ಇರುವುದು. ಎರಡನೇ ಭಾಗದಲ್ಲಿ ಆಮೆನ್ ಎಂಬಾತನು ಕ್ರಿಸ್ತನ ಬಗ್ಗೆ ಒಂದು ವಿವರಣೆ ಇರುವುದನ್ನು ನೋಡುತ್ತೇವೆ. ಕ್ರಿಸ್ತನ ಬಗ್ಗೆ ಒಂದು ವಿವರಣೆ ಅಂದರೆ ಆಮೆನ್ ಎಂಬಾತನು ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿಯು ದೇವರ ಸೃಷ್ಟಿಗೆ ಮೂಲನು ಆಗಿರುವಾತನು ಹೇಳುವುದೇನೆಂದರೆ ಯೇಸು ಕರ್ತನು ಅಲ್ಲಿ ಮಾತನಾಡುತ್ತಾರೆ. ಹಲ್ಲೆಲೂಯಾ. ದೇವರು ಏನು ಹೇಳ್ತಾರೆ, ಯೇಸು ಕರ್ತನು ಏನು ಹೇಳ್ತಾರೆ, ಕ್ರಿಸ್ತನ ಬಗ್ಗೆ ಒಂದು ವಿವರಣೆ ಇರುವುದನ್ನು ನಾವು ನೋಡ್ತೇವೆ. ಎಲ್ಲ ಪತ್ರಿಕೆಗಳಲ್ಲಿ ನೀವು ಅದನ್ನು ನೋಡಬಹುದು. ನಾನು ಒಂದು ಪತ್ರಿಕೆಗೆ ಮಾತ್ರ ಇಲ್ಲ, ನೀವು ಮನೆಯಲ್ಲಿ ಹೋಗಿ ಬೇರೆ ಪತ್ರಿಕೆಗಳನ್ನು ನೀವು ಧ್ಯಾನಿಸ್ತಾ ಇರಿ. ಮೂರನೇದಾಗಿ ನೀವು ನೋಡಿದ್ರೆ ಇದರಲ್ಲಿ ಪ್ರಶಂಸೆ ಇಲ್ಲ. ಬೇರೆ ಸಭೆಗಳಿಗೆ ಪ್ರಶಂಸೆ ಹೊಗಳಿಕೆ ಮಾತು ಇತ್ತು. ನೀವು ವಿಶ್ವಾಸದಲ್ಲಿ ನಂಬಿಕೆಯಲ್ಲಿ ಚೆನ್ನಾಗಿದ್ದೀರಿ, ನಿಮ್ಮ ಜೀವನ ಚೆನ್ನಾಗಿದೆ, ನಿಮ್ಮ ಆತ್ಮೀಯ ಸ್ಥಿತಿ ಚೆನ್ನಾಗಿದೆ, ಇದೆಲ್ಲ ಮಿಕ್ಕ ಸಭೆಗೆ ಹೇಳಿದರು. ಬಟ್ ಲವೋದಿಕೀಯ ಸಭೆಯಲ್ಲಿ ಆ ರೀತಿಯಲ್ಲಿ ಪ್ರಶಂಸೆ ಮಾತೇ ಇಲ್ಲ. ಮುಂದೆ ನಿನ್ನ ಕೃತ್ಯಗಳನ್ನು ಬಲ್ಲೆನು, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ, ನೀನು ತಣ್ಣಗ. ದೇವರು ಏನ್ ಮಾಡ್ತಾರೆ, ಒಳ್ಳೇದು ಮಾಡಿದ್ರೆ ನೀವು ಮಾಡಿದ ಒಳ್ಳೇದೆಂದು ಪ್ರೋತ್ಸಾಹಿಸುವ ಮಾತುಗಳನ್ನು ಹೇಳ್ತಾರೆ. ಇಲ್ಲಿ ಇಲ್ಲ. ಅವಾಗ ಅವರ ಸೆಕೆಂಡ್ ಪಾರ್ಟ್ ಬರ್ತಾರೆ, ಖಂಡನೆ ಮಾತುಗಳು. ಅವರಲ್ಲಿ ಇರುವ ಕೊರತೆ ರಬೀಕ್ ಅಂತ ಹೇಳ್ತೇವೆ, ಅದನ್ನು ಅವರು ಹೇಳ್ತಾರೆ. ನಿನ್ನ ಕೃತ್ಯಗಳನ್ನು ಬಲ್ಲೇನು, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ, ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೇದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು. ಇಲ್ಲಿ ನೀವು ನೋಡಿದರೆ ಉಗುರು ಬೆಚ್ಚಗೆ ಅವ್ರಿಗೆ ಚೆನ್ನಾಗಿ ಗೊತ್ತು. ನಾನು ಹೇಳಿದ್ರಲ್ಲ, ಆ ಬಿಸಿ ನೀರು ಹೀರೋಪೋಲಿಸ್ ಇಂತ ಪೈಪ್ ಮುಖಾಂತರ ಎಲ್ಲಿ ಬರುತ್ತೆ, ಲವೋದಿಕೀಯ ಬಂದು ಸೇರುವಾಗ ಅದರಲ್ಲಿ ಇರುವ ಆ ಒಂದು ಒಳ್ಳೆಯ ಮಿನರಲ್ಸ್ ಎಲ್ಲ ಕಳ್ಕೊಂಡು ಅದು ಉಗುರು ಬೆಚ್ಚಗೆ ಆಗಿರೋದು, ಅದು ಕುಡಿಯೋದಕ್ಕೆ ಆಗಲ್ಲ, ಹಾರ್ಡ್ ವಾಟರ್ ತರ ಆಗಿಬಿಡುತ್ತೆ. ಆ ರೀತಿ ಯೂಸ್ಲೆಸ್ ವಾಟರ್ ಅದು ಹೆಂಗೆ ಇರುತ್ತೆ, ಎಷ್ಟು ಖರ್ಚು ಮಾಡಿ ತಂದ್ರೂ ಕೂಡ ಅದೊಂದು ಯೂಸ್ಲೆಸ್ ವಾಟರ್ ಆಗಿರುತ್ತೆ. ಒಂದು ಬಿಸಿ ನೀರಾಗಿರಬೇಕು, ಹೀರೋಪೋಲಿಸ್ ಸಿಗುವ ರೀತಿಯಲ್ಲಿ, ಕೊಲೆಸಿಯಲ್ಲಿ ಸಿಗುವ ರೀತಿಯಲ್ಲಿ ಅದು ಚಳಿ ನೀರಾಗಿರಬೇಕು, ತಣ್ಣಗಾಗಿ ಇರಬೇಕು. ಹಂಗೇ ಇಲ್ಲ. ಬಟ್ ನೀವು ಅವ್ರ ಪೈಪ್ ಮಾತ್ರ ಇಷ್ಟು ಖರ್ಚು ಮಾಡಿ ತರುವಂತ ಆ ಒಂದು ನೀರು ಉಗುರು ಬೆಚ್ಚಗೆ ಆಗಿ ಯೂಸ್ಲೆಸ್ ಆಗಿರ್ತದೆ. ಆದ್ರಿಂದ ಅದು ಮುಖಾಂತರ ಇಲ್ಲಿ ದೇವರು ಮಾತನಾಡ್ತಾರೆ, ಒಂದು ನೀವು ಹೆಂಗೆ ಇರಬೇಕು, ತಣ್ಣಗಾಗಿರ್ಬೇಕು, ಇಲ್ಲಾಂದ್ರೆ ಬೆಚ್ಚಗಾಗಿರ್ಬೇಕು. ನೀವು ಎರಡೂ ಇಲ್ಲ, ಯೂಸ್ಲೆಸ್ ಆಗಿರುತ್ತೀರಿ. ಮುಂದೆ ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು ಸಂಪನ್ನನು ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತೇನೆ. ಅಲ್ಲಿರೋರೆಲ್ಲ ಶ್ರೀಮಂತರು, ಏನು ಕೊರತೆ ಇಲ್ಲ. ನೋಡೋದಿಗೆ ನೀವು ಈ ಕಾಲದಲ್ಲಿ ನೋಡಿದ್ರೆ ಸ್ಪಿರಿಚುವಾಲಿಟಿ ಎಲ್ಲಿ ಇದೆ, ನಮ್ಮಲ್ಲಿ ಇರುವ ಹಣದಲ್ಲಿ ಇಲ್ಲ. ನಾವು ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿ ಈ ಕಾಲದಲ್ಲಿ ಪ್ರಾಸ್ಪೆರಿಟಿ ಥಿಯಾಲಜಿ ಇದೆ. ಏನು ಹೇಳ್ತಾರೆ, ದೇವರು ನಮಗೆ ಹಣವನ್ನು, ಮನೆ, ಕಾರು, ಹೆಚ್ಚಾಗಿ ಸಂಬಳ ಕೊಡಬೇಕು, ಆ ರೀತಿಯಲ್ಲಿ ಬದುಕುವುದೇ ನಿಜವಾದ ಆಶೀರ್ವಾದ. ಒಡವೆ ಹಾಕೊಂಡು ಅಂತ ಹೇಳಿದ್ರೆ ಸೊಲೊಮೋನನ ದೇವಾಲಯವನ್ನು ದೇವರು ಬಂಗಾರದಿಂದ ಹೆಂಗೆ ಅಲಂಕರಿಸಿದರು, ಅದೇ ರೀತಿಯಲ್ಲಿ ನಾವು ನಮ್ಮನ್ನು ಅಲಂಕರಿಸಿಕೊಂಡು ಹೋಗಬೇಕು ಅಂತ ಹೇಳಿ ಕೆಲವು ಜನರು ಒಡವೆ ಹಾಕೊಂಡು ಆ ಒಡವೆಯಿಂದ ಅವ್ರು ನಡೆಯೋಕೆ ಆಗಲ್ಲ. ಒಡವೆ ನಿಮ್ಮನ್ನು ಗುರುತಿಸೋದ, ನಾನು ಇಷ್ಟು ಶ್ರೀಮಂತಳು ಅಂತ ತೋರಿಸೋದಕ್ಕೆ ಎಷ್ಟು ಒಡವೆ ಬಂಗಾರ ಹಾಕೊಳ್ತಾರೋ ವೆಯ್ಟ್, ತನ್ನ ವೆಯ್ಟ್ ಅನ್ನು ತೋರಿಸ್ತಾರೆ. ನಮಗೆ ಅದನ್ನೇ ಗುರುತು, ಕ್ರಿಸ್ತನೇ ಗುರುತು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇರುವಾಗ ಅಲ್ಲಿ ಅವ್ರ ಪರಿಸ್ಥಿತಿ ಹೇಳ್ತಾರೆ, ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು ಸಂಪನ್ನನು ಒಂದರಲ್ಲಿ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ. ಕೊರತೆ ಇಲ್ಲದವನು. ನಮ್ಮಲ್ಲಿ ಇರುವ ಒಂದು ಫೇಕ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಅವರ್ ಸ್ಪಿರಿಚುವಾಲಿಟಿ, ಫೇಕ್ ಅಂಡರ್ಸ್ಟ್ಯಾಂಡಿಂಗ್. ನಾವು ಹಣ ಇರುವುದರಿಂದ ಸುತ್ತಲೂ ಇರುವ ಜನರು ನಮ್ಮ ಜೊತೆಗಿಲ್ಲಿದ್ದಾರೆ, ನಮಗೆ ಇವರು ಶಿಫಾರಸು ಮಾಡ್ತಾರೆ, ಅವರು ಶಿಫಾರಸು ಮಾಡಿದರೆ ಏನು ಕೊರತೆ ಇಲ್ಲ ಎಂದು ನಾವು ನಮ್ಮ ಆಧ್ಯಾತ್ಮಿಕ ಜೀವನ ಜೊತೆಗೆ ಕಂಪೇರ್ ಮಾಡಿಕೊಂಡು ನಮ್ಗೆ ಕೊರತೆ ಇಲ್ಲ ಎಂದೊಂದು ತಪ್ಪಾಗಿರುವ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ತೇವೆ ಅಂತ ಹೇಳ್ತಾರೆ. ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂತವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ. ಹಲ್ಲೆಲೂಯಾ. ಅವ್ರು ಹೇಳೋದು ಒಳಗಡೆ ಹೊರಗಡೆ
ತೋರಿಸಿಕೊಳ್ಳಬಹುದು. ಹಾಡನ್ನು ಹಾಡುವುದಲ್ಲಿಯೂ ನೀವು ನೋಡಿದ್ರೆ ಈ ಕಾಲದ ಚರ್ಚ್ಗಳಲ್ಲಿ ಲೈಟ್ ಅದು ಇದು ಮ್ಯೂಸಿಕ್ ಸಿಸ್ಟಮ್ ಇದರಲ್ಲಿಯೇ ಅವರಿಗೆ ತೃಪ್ತಿ ಆಗಿಬಿಡ್ತಾರೆ. ಒಂದು ಆರಾಧನೆ ಅಂದ್ರೆ ಆರಾಧನೆ ನಡೆಸುವುದು, ನಿಂದು ಒಂದು ವಾಕ್ಯವನ್ನು ಹೇಳಿಕೊಡೋದು, ಸತ್ಯವನ್ನು ಸಾರುವುದು, ಎಲ್ಲ ನೀವು ನೋಡಿದರೆ ಸ್ಟೈಲಿಶ್ ಆಗಿ ಫಾರಿನರ್ ತರ ನಮ್ಮ ಚರ್ಚ್ ಇರಬೇಕು ಆ ರೀತಿಯಲ್ಲಿ ಅನ್ಕೊಂಡು ಸಭೆಗಳು ಇವತ್ತು ಹಾಳಾಗಿ ಹೋಯಿತು. ಬರೀ ಲೈಟ್ ಪ್ರೆಸೆಂಟೇಷನ್ ಅಲ್ಲಿಯೇ ನಂಬಿಕೆ ಇಟ್ಟುಕೊಂಡಿರ್ತಾರೆ, ಆತ್ಮನಲ್ಲಿ ಇಲ್ಲ, ಪವಿತ್ರ ಆತ್ಮನಲ್ಲಿ ಇಲ್ಲ. ಈ ಒಂದು ಪರಿಸ್ಥಿತಿಗೆ ಬಂದ್ಬಿಟ್ಟಾಯಿತು. ವಿಶ್ವಾಸಿಗಳು ಕೂಡ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಸಭೆಯಲ್ಲಿ ಹೋಗಿ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ 2-3 ಹಾದಿಗಳಿಗೆ ದೇವರನ್ನು ಆರಾಧನೆ ಅಂದರೆ ಬಾಯಲ್ಲಿ ಬರುವುದೇ ಆರಾಧನೆ, ಹಾಡುಗಳನ್ನು ಹಾಡುವುದೇ ಆರಾಧನೆ, ವಾಕ್ಯವನ್ನು ತಿಳಿದಿರುವುದೇ, ತಿಳುವಳಿಕೆ ಹೊಂದಿರುವುದೇ ಆರಾಧನೆ. ಆಮೇಲೆ ಮುಗಿದ ಮೇಲೆ ಮನೆಗೆ ಮಟನ್ ತಗೊಂಡು ಹೋಗಿ ಒಂದು ಒಳ್ಳೆಯ ಮಟನ್ ಸಾರು ಹಾಕಿ ಅದೆಲ್ಲರಿ ಸಂಡೇ. ನೀವು ಆತ್ಮದಲ್ಲಿ ಆತ್ಮೀಯ ಜೀವನಲ್ಲಿ ಶ್ರೀಮಂತರಾಗಿರಬೇಕು. ಒಂದು ವೇಳೆ ಹಣ ಇಲ್ಲದೆ ಇರುವ ಪರಿಸ್ಥಿತಿ ಇದ್ರೂ ಕೂಡ ಪರವಾಗಿಲ್ಲ, ನೀವು ಆತ್ಮೀಯ ಜೀವನದಲ್ಲಿ ಶ್ರೀಮಂತರಾಗಿರಬೇಕು. ಅವರೇ ಧನ್ಯರು. ಹಲ್ಲೆಲೂಯಾ. ಅವರಲ್ಲಿ ಪರಿಸ್ಥಿತಿಯನ್ನು ಹೇಳಿದ್ದಾರೆ. ಅವರಲ್ಲಿ ಅವರಿಗೆ ಒಂದು ಖಂಡನೆ ಮಾತೋದು, ನೀನು ನಿನ್ನನ್ನು ಈ ರೀತಿಯಲ್ಲಿ ಹೇಳಿಕೊಂಡು ನೀನು ಆತ್ಮೀಯ ಮನುಷ್ಯನ ತೋರಿಸಿಕೊಂಡು ತಿರುಗಾಡ್ತಾ ಇದೆಯಾ. ನಾನು ಹೇಳುತ್ತೇನೆ, ನೀನು ಕೊರತೆ ಪಟ್ಟವನೇ. ನೀನು ತಣ್ಣಗಾಗಿ ಇಲ್ಲ, ಬೆಚ್ಚಗಾಗಿ ಇಲ್ಲ, ಉಗುರು ಬೆಚ್ಚಗೆ, ಯೂಸ್ಲೆಸ್, ಯಾವುದು ಕೆಲಸಕ್ಕೂ ಬಾರದ ಒಂದು ಪರಿಸ್ಥಿತಿಯಲ್ಲಿ ಇತ್ತುಕೊಂಡು ಇದರಲ್ಲಿ ಏನು ಹೆಮ್ಮೆ? ಸೆಲ್ಫ್ ಸಫಿಷಿಯನ್ಸಿ ನಾವು ಹೇಳ್ತೇವೆ ಅದನ್ನು. ಇದಕ್ಕೆ ಇನ್ನೊಂದು ಹೆಸರಿದೆ, ಅದೇನು ಯಾರಾದ್ರು ಗೊತ್ತಾ? ಯಾರಾದ್ರು ಹೇಳಿ. ಬದುಕು ಬಾಣಿನ ಡಂಬ. ನಮ್ಮಲ್ಲಿ ಹೆಮ್ಮೆ, ಆತ್ಮೀಯ ಹೆಮ್ಮೆ. ಬಟ್ ಇಲ್ಲಿ ಹೇಳ್ತಾರೆ ಯೇಸು ಕರ್ತನು, ನೀನು ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ. ಎಂತಹ ಒಂದು ದುರವಸ್ಥೆ ಅದು. ನಾವು ನಮ್ಮ ಬಗ್ಗೆ ತಿಳ್ಕೊಳ್ಬೇಕು. ಈ ತಿಳ್ಕೊಳ್ಬೇಕಾದ್ರೆ ಏನು ಮಾಡ್ಬೇಕು? ದೇವರು ಒಬ್ಬರು ಈ ತರ ಪರಿಸ್ಥಿತಿ ಇರುವಾಗ ಕೈ ಬಿಟ್ಟು ಬಿಡ್ತಾರಾ? ಇಲ್ಲ, ಅದಕ್ಕೆ ಸೊಲ್ಯೂಷನ್, ಪರಿಹಾರವನ್ನು ಕೊಡ್ತಾರೆ. ಹಲ್ಲೆಲೂಯಾ. ಅವ್ರು ಒಂದು ಕಡೆ ನಿಮ್ ತಪ್ಪುಗಳನ್ನು ತಿಳಿಸಿದ್ರು ಕೂಡ ನಾವು ಪರಲೋಕ ರಾಜ್ಯದಲ್ಲಿ ಹೋಗಿ ಸೇರ್ಬೇಕಲ್ಲ. ಆದ್ರಿಂದ ನಮ್ಮನ್ನು ಕೈ ಬಿಡುವ ದೇವರಲ್ಲ, ನಮಗೆ ಅದಕ್ಕೊಂದು ಪರಿಹಾರವನ್ನು ಕೊಡುವಂತ ದೇವರಾಗಿದ್ದಾರೆ. ನೆಕ್ಸ್ಟ್ ವಾಕ್ಯ ನೀವು ನೋಡಿರಿ. ಪರಿಹಾರ ನೋಡಿರಿ. ಪರಿಹಾರ ಏನು ಹೇಳ್ತಾರೆ? ನೆಕ್ಸ್ಟ್ ವಾಕ್ಯ ಓದಿರಿ. ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸಿದ. ಮೊದಲನೇದಾಗಿ ಬರೆಯಲ್ಪಟ್ಟಿರುವುದು, ನೀನು ಐಶ್ವರ್ಯವಂತನಾಗಿರುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನ. ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನ ಅಂತ ನೀವು ನೋಡಿದ್ರೆ ಹೊಸ ನಿಯಮದಲ್ಲಿ ಅದು ನಂಬಿಕೆಯನ್ನು ತೋರಿಸುವಂತದ್ದಾಗಿರುತ್ತದೆ. ಹಲ್ಲೆಲೂಯಾ. ಅದು ನಂಬಿಕೆಯನ್ನು ತೋರಿಸುವಂತದ್ದಾಗಿರುತ್ತೆ. ಬೆಂಕಿಯಲ್ಲಿ ನೀವು ಹಾಕಲ್ಪಡುವಾಗ ಕೂಡ, ನೀವು ಹಿಂಸೆಗಳನ್ನು ಅನುಭವಿಸುವಾಗ ಕೂಡ ನೀವು ವಿಶ್ವಾಸದಲ್ಲಿ ನೆಲೆಗೊಂಡಿರುವ ಆ ಒಂದು ಶ್ರೀಮಂತಿಗೆ ನಮ್ಮಲ್ಲಿ ಇರಬೇಕೆಂದು ದೇವರು ಬಯಸುತ್ತಾರೆ. ಹಲ್ಲೆಲೂಯಾ. ಈ ಲವಡೋಕಿಯ ಊರಲ್ಲಿ ಇರುವವರು ಚಿನ್ನವನ್ನು ಖರೀದಿ ಮಾಡುವಾಗ ಅವರು ಅದನ್ನು ಬೆಂಕಿಯಲ್ಲಿ ಹಾಕಿ ತುಂಬಾ ಶುದ್ಧವಾದದನ್ನು, ಕ್ವಾಲಿಟಿ ಇರುವುದನ್ನು ಖರೀದಿ ಮಾಡುತ್ತಾರೆ. ಅವರಿಗೆ ಬೇಕಂದ್ರೆ ಅವ್ರು ಸುಮ್ಮನೆ ಕೊಡೋದಲ್ಲ. ಅಲ್ಲ, ಇವತ್ತು ಏನು 9 ಏನ್ ಮಾಡು 916 ತರ ಅವರಿಗೆ ಅಷ್ಟು ಶುದ್ಧತೆ ಇರಬೇಕು. ಅದರಲ್ಲಿ ಸುಮ್ಮನೆ ಸಾಮಾನ್ಯವಾಗಿ ಮಿಕ್ಸ್ ಆಗಿರೋದನ್ನ ತಗೊಳ್ಳಲ್ಲ, ಅದರಲ್ಲೇ ಅಷ್ಟು ನೋಡ್ತಾ ಇದ್ದಿರಲ್ಲ. ಇರುವಾಗ ನೀವು ನಿಮ್ಮ ನಂಬಿಕೆಯಲ್ಲಿ ನೀವು ನೆಲೆಗೊಂಡಿರಬೇಕು, ನೀವು ಶ್ರೀಮಂತರಾಗಿರಬೇಕು. ನೀವು ಇಟ್ಟಿರುವ ಬಂಗಾರ ಅಲ್ಲ ನೀವು ಎಷ್ಟು ಶ್ರೀಮಂತರೆಂದು ಕಾಣಿಸುವುದು, ನಿಮ್ಮಲ್ಲಿ ಇರುವ ನಂಬಿಕೆ. ಕಷ್ಟಕಾಲಗಳು ಬರುವಾಗ, ಸಮಯ ಹಿಂಸೆಯಲ್ಲಿ ಬೀಳುವಾಗ, ಒಳಗಾಗುವಾಗ ನೀವು ನಂಬಿಕೆಯಲ್ಲಿ ದೃಢವಾಗಿರಬೇಕು. ಅದನ್ನು ನೀವು ಖರೀದಿ ಮಾಡಿ ಎಂದು ಇಲ್ಲಿ ಹಲ್ಲೆಲೂಯಾ ದೇವರು ಯೋಹಾನನ ಮುಖಾಂತರ ಬರೆಯುತ್ತಾರೆ. ಮುಂದೆ ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸದಂತೆ ಒದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು. ಕಪ್ಪು ವಸ್ತ್ರ ಇಲ್ಲ, ಅದರಲ್ಲಿ ನಿನಗೆ ಏನು ಹೆಮ್ಮೆ? ನೀನು ಬಿಳಿ ವಸ್ತ್ರವನ್ನು ಖರೀದಿ ಮಾಡಿ. ಬಿಳಿ ವಸ್ತ್ರ ಏನು ತೋರಿಸುವಂತದ್ದಾಗಿರುತ್ತೆ? ಪರಿಶುದ್ಧತೆ, ನೀತಿ. ಪರಿಶುದ್ಧತೆ, ನೀತಿ. ನಮ್ಮ ಜೀವನದಲ್ಲಿ ಪರಿಶುದ್ಧತೆ ಬೇಕು. ಹಲ್ಲೆಲೂಯಾ. ನಾವು ಈ ಕಾಲದಲ್ಲಿ ಬದುಕ್ತಾ ಇದ್ದೇವೆ. ನೀವು ಹೇಳಬಹುದಾ, ಎಷ್ಟು ಕೆಟ್ಟ ಕಾರ್ಯಗಳನ್ನು ಈ ಕಾಲದಲ್ಲಿ ಒಂದು ಮೊಬೈಲ್ ಫೋನ್ ಅಲ್ಲಿ ತೋರಿಸ್ಬಿಟ್ಟು ಹೋಗ್ಬಿಡ್ತಾರೆ.
ರಾತ್ರಿ 10 ಮೇಲೆ ನೀವು ಟಿವಿಲಿ ಕ್ರಿಕೆಟ್ ಕೂಡ ನೋಡೋಕ್ಕಾಗಲ್ಲ. ಬರುವ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕಂಟೆಂಟ್ ಬೇರೆ ತರ ಇರುತ್ತೆ, ಅದು ಯಾರಿಗೂ ಗೊತ್ತಿಲ್ಲ. ನೀವು ಆ ಟೈಮ್ ಮೇಲೆ ಹೋಗ್ತಾ ಹೋಗ್ತಾ ಚಿಕ್ಕ ಮಕ್ಕಳು ನೋಡ್ತಾರೆ ಎಂದು ಅವರು ಯೋಚನೆ ಕೂಡ ಮಾಡೋದಿಲ್ಲ. ಇರುವಾಗ ಯೂಟ್ಯೂಬ್ ಎಲ್ಲ ಫಾರಿನ್ ಅಲ್ಲಿ ಇರೋದು, ಕೆಲವೊಂದು ಕಾರ್ಯಗಳು ಯೂಟ್ಯೂಬ್ ಇದು ಗೂಗಲ್ ಇರೋದೆಲ್ಲ ಫಾರಿನ್, ಅದಕ್ಕೆಲ್ಲ ಈ ಸೆನ್ಸರ್ ಎಲ್ಲ ಇರಲ್ಲ. ಇರುವಾಗ ಈ ಕಾಲದಲ್ಲಿ ಎಲ್ಲ ಅಸಹ್ಯ ಕಾರ್ಯಗಳು ಹೆಚ್ಚಾಗಿ ಹತ್ತಿರ ಇರುವ ಒಂದು ಪರಿಸ್ಥಿತಿ ಇದ್ದೇವೆ. ಮಕ್ಕಳ ಕೈಯಲ್ಲಿ ಒಂದು ಮೊಬೈಲ್ ಕೊಟ್ಬಿಟ್ಟು 1-2 ತಿಂಗಳು ಬಿಟ್ಬಿಟ್ಟು ತಿರುಗಿ ಒಂದು ನೋಡಿದ್ರೆ ಅವರು ಬಾಳಾಗಿ ಬಿತ್ತಿರ್ತಾರೆ. ಈ ಕಾಲದಿರುವ ಆ ಒಂದು ಕಮ್ಯುನಿಕೇಶನ್ ಲೆವೆಲ್ ಎಲ್ಲ ಬೇರೆ ಲೆವೆಲ್. ನಾವೆಲ್ಲ ಒಂದೇ ಕೋವಿಡ್ ಸ್ಕೂಲಲ್ಲಿ ಹೋದ್ರೆ ಕೂಡ ಪಕ್ಕದಲ್ಲಿ ಇರುವ ಜೊತೆಗೆ ಮಾತಾಡೋಕ್ಕಾಗಲ್ಲ. ಈ ಕಾಲದಲ್ಲಿ ವಾಟ್ಸಪ್ ಗ್ರೂಪ್, ಏನು ಚಾಟು, ಸ್ನ್ಯಾಪ್ ಚಾಟು, ಆ ಚಾಟು ಇದೆಲ್ಲ ಬಂತು. ಮಕ್ಕಳಿಗೆ ಎಷ್ಟು ಬೇಗ ಪಾವ ಮಾಡೋದಕ್ಕೆ ದಾರಿಗಳು ತುಂಬಾ ಹೆಚ್ಚಾಗಿರುವ ಕಾಲ. ಅಸಹ್ಯ ಕಾರ್ಯಗಳು, ಕೊಲೆಯನ್ನು ತುಂಬಾ ಇಷ್ಟಪಟ್ಟು ನೋಡ್ತಾರೆ. ಕೊಲೆ ಮಾಡುವ ರೀತಿ ಈ ರೀತಿಯಲ್ಲಿ ರಕ್ತ ಸುರಿಸಿ ತಲೆಯನ್ನು ಒಡೆದಾಕಿ ಇದೆಲ್ಲ ಕ್ರೂರವಾಗಿರೋ ಕಾರ್ಯ ನೋಡ್ತಾರೆ. ಕಂಟೆಂಟ್ ಎಲ್ಲ 18+ ಈ ರೀತಿಯಲ್ಲಿ ಇರೋದೆಲ್ಲ ಬರ್ತಾ ಇದೆ. ಹಾಗೆ ಇರುವಾಗ ಇದು ಮಧ್ಯದಲ್ಲಿ ಸಮುದ್ರದ ಮೀನು ಉಪ್ಪಿನ ನೀರಲ್ಲಿ ಇದ್ರೂ ಕೂಡ ಅದರಲ್ಲಿ ಉಪ್ಪು ಒಳಗಡೆ ಹೋಗೋದಿಲ್ಲ. ನೋಡಿದ್ರ ನೀವು ಸಮುದ್ರದ ಮೀನು ತಗೊಂಡು ಬರುವವರು ಮೀನ್ ಸಾಂಬಾರು ಹಾಕುವಾಗ ಉಪ್ಪು ಹಾಕ್ತಾರ ಇಲ್ವಾ? ಸಮುದ್ರ ಎಷ್ಟು ಉಪ್ಪು ಇರೋದು, ಯಾಕೆ ಅದಕ್ಕೆ ಉಪ್ಪು ಹಾಕಬೇಕು? ಹಾಗಾದ್ರೆ ಆ ಸಮುದ್ರದ ನೀರಲ್ಲಿ ಇರುವ ಆ ಮೀನು ಒಳಗಡೆ ಆ ಉಪ್ಪು ಹೋಗೋದಿಲ್ಲ. ಅದೇ ಪರಿಶುದ್ಧ ಜೀವನಿಗೆ ಹೋಲಿಕೆ ಆಗಿರುವ ಒಂದು ಕಾರ್ಯ. ಹಲ್ಲೆಲೂಯಾ. ಅವ್ರು ಹೇಳ್ತಾನೆ, ನೀವು ಆ ಒಂದು ಕಪ್ಪಾಗಿರುವ ಆ ಬಟ್ಟೆಯನ್ನು ಹಾಕುವುದಲ್ಲಿ ನೀವು ಹೆಮ್ಮೆ ಬೇಡ, ನೀವು ಬಿಳಿ ವಸ್ತ್ರವನ್ನು ಧರಿಸುವವರಾಗಿ ದೇವರ ಮಕ್ಕಳಾಗಿ ಬದುಕುವುದಲ್ಲಿ, ದೇವರ ಪರಿಶುದ್ಧ ಮಕ್ಕಳಾಗಿ ಬದುಕುವುದಲ್ಲಿ ನೀವು ಗಮನ ಕೊಡಬೇಕು. ಆ ರೀತಿಯಲ್ಲಿ ಬದುಕಿರಿ ಎಂದು ಅವರಿಗೆ ದೇವರು ಹೇಳುತ್ತಾರೆ. ಹಲ್ಲೆಲೂಯಾ. ಮೂರನೇದಾಗಿರುವ ಕಾರ್ಯ, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ಇಲ್ಲಿ ಲವೋದಿಕೆಯಲ್ಲಿ ಮೆಡಿಕಲ್ ಹೇಳಿದ್ರೆ ಮೆಡಿಸಿನ್ ಜಾಸ್ತಿ ಆಗಿ ಸಿಗ್ತಾ ಇತ್ತು. ಅಲ್ಲಿ ಮೆಡಿಕಲ್ ಕಾಲೇಜಸ್ ಇತ್ತು. ಅಲ್ಲಿ ವಿಶೇಷವಾಗಿ ಈ ಕಣ್ಣುಗಳಿಗೆ ಹಾಕುವ ಆ ಒಂದು ಆಯಿಂಟ್ಮೆಂಟ್ ಸಿಕ್ಕಿತ್ತು. ಚೆನ್ನಾಗಿ ನೋಡುವುದಕ್ಕೆ ಸಹಾಯ ಮಾಡ್ತದೆ. ಏನಾದ್ರೂ ಕಣ್ಣಲ್ಲಿ ಕೊರತೆ ಬಂದ್ರೆ, ಕಣ್ಣು ಸಂಬಂಧವಾದ ಯಾವ್ದು ರೋಗ ಬಂದ್ರೆ ಅದನ್ನು ವಾಸಿ ಮಾಡುವಂತ ಆಯಿಂಟ್ಮೆಂಟ್ ಅಲ್ಲಿ ಸಿಗ್ತಾ ಇತ್ತು. ಇಡೀ ಲೋಕಕ್ಕೆ ಅಲ್ಲಿಂದ ಹೋಗ್ತಾ ಇತ್ತು. ಐಸ್ ಅಲ್ವಾ ಹೇಳ್ತಾರೆ. ಸೊ ಅದರಲ್ಲಿ ಸಿಗ್ತಾ ಇತ್ತು. ಇಲ್ಲಿ ಅವರು ಹೇಳ್ತಾರೆ, ನಿಮಗೆ ಅದನ್ನು ಹಾಕುವುದರಿಂದ ಕಣ್ಣು ಕಾಣುವುದಿಲ್ಲ, ನೀವು ನಿಮ್ಮ ಆತ್ಮವನ್ನು ಒಳನೋಟವನ್ನು, ಸ್ಪಿರಿಚುವಲ್ ಇನ್ಸೈಟ್, ಒಳನೋಟ, ಅದು ನೋಡುವಂತ ರೀತಿಯಲ್ಲಿ ನೀವು ನನ್ನ ಕಡೆಯಿಂದ ಏನು ನೀವು ಕೊಂಡುಕೊಳ್ಳಬೇಕು? ಹಲ್ಲೆಲೂಯಾ. ಎಷ್ಟು ಜನರಿಗೆ ನಿಮ್ಮ ಆತ್ಮ ಒಳಗಡೆ ಏನು ನಡೀತಾ ಇದೆ ನೀವು ನೋಡೋಕೆ ಶಕ್ತಿ ಇದೆ? ಎಲ್ಲರಿಗಿದೆಯಾ? ದೇವರ ಆತ್ಮನೇ ನಮ್ಮಲ್ಲಿ ಆ ಬೆಳಕಾಗಿದ್ದಾರೆ. ಹಲ್ಲೆಲೂಯಾ. ಒಂದು ಕಾಲದಲ್ಲಿ ನಾವು ಸೃಷ್ಟಿಸಲ್ಪಟ್ಟ ಆ ಒಂದು ಸಮಯದಲ್ಲಿ ನಮ್ಮಲ್ಲಿ ಪ್ರಾಣ ಮೊದಲು, ಶರೀರ, ಆಮೇಲೆ ಪ್ರಾಣ, ಸೋಲ್, ಮೂರನೇದಾಗಿ ದೇವರು ತನ್ನ ಉಸಿರನ್ನು ಊದಿದರು. ಹಲ್ಲೆಲೂಯಾ. ಆ ದೇವರ ಆತ್ಮನು ನಮ್ಮಲ್ಲಿ ವಾಸವಾಗಿದ್ದರು. ಮನುಷ್ಯನು ಪಾಪ ಮಾಡಿದಾಗ ಈ ಕಣ್ಣನ್ನು ತಿಂದ್ರೆ ನೀನು ಸಾಯುವೆ ಹೇಳಿದ್ರ ಅವನು ಸತ್ತು ಹೋಗಿಲ್ಲಲ್ವಾ? ಆದ್ರೆ ಸತ್ತು ಹೋದದ್ದು ಏನು? ಅವನಲ್ಲಿ ಇದ್ದ ಆತ್ಮ. ಅವನನ್ನು ಶರೀರದ ಅಭಿಲಾಷೆಗಳು ಅವನನ್ನು ಆಳ್ವಿಕೆ ಮಾಡ್ತಾ ಇದ್ದಾರೆ. ಸೋಲ್, ಆ ಒಂದು ಪ್ರಾಣ ಅಂತ ಹೇಳ್ತಾರಲ್ಲ, ಅದನ್ನು ನಾವು ಕರೆಕ್ಟ್ ಆಗಿ ಕನ್ನಡದಲ್ಲಿ ಹೇಳಕ್ಕಾಗಲ್ಲ. ಆ ಸೋಲ್, ಆ ಶರೀರದ ಆಶೆಗಳಿಗೆ ಒಳಗಾಗಿ ಮನುಷ್ಯನು ಸ್ವಾರ್ಥಿಯಾಗಿ ಬದುಕಿ ಪಾಪಗಳನ್ನು ಮಾಡಿ ದೇವರು ಯಾಕೆ ಸೃಷ್ಟಿ ಮಾಡಿದ್ರೆ ಗೊತ್ತಿಲ್ಲದೆ ಬದುಕ್ತಾ ಇದ್ದನು. ಅವನು ಇಷ್ಟ ಪ್ರಕಾರ ಕೊಲೆ ಮಾಡೋದು, ವ್ಯಭಿಚಾರ ಮಾಡೋದು, ಎಲ್ಲಾ ಪಾಪಗಳನ್ನು ಮಾಡ್ತಾ ಇದ್ದನು. ಕ್ರಿಸ್ತೇಸು ಬಂದು ತನ್ನ ಪ್ರಾಣವನ್ನು ಕೊಡುವಾಗ ನಮಗಾಗಿ ಜೀವ ಬಲಿಯಾಗಿ ಒಪ್ಪಿಸಿಕೊಟ್ಟು ಯಾರು ನಂಬುತ್ತಾರೆ ಅವರಿಗೆ ಪಾಪ ಕ್ಷಮಾಪಣೆ ಇಟ್ಟು ಸ್ವಂತ ಮಕ್ಕಳಾಗಿ ಸ್ವೀಕರಿಸಿಕೊಂಡಾಗ ಮೊದಲನೇದಾಗಿ ನಮ್ಮಲ್ಲಿ ಇಳಿದು ಬಂದದ್ದು ಏನು? ದೇವರ ಆತ್ಮನು. ದೇವರ ಆತ್ಮನು ನಮ್ಮಲ್ಲಿ ಬೆಳಕಾಗಿದ್ದಾರೆ. ದೇವರ ಆತ್ಮನು ಇರುವುದರಿಂದಲೇ ನೀವು ಪುಸ್ತಕವನ್ನು, ಈ ಸತ್ಯವೇದ ಪುಸ್ತಕವನ್ನು ಓದುವಾಗ ನಿಮಗೆ ಅದು ಬೆಳಕನ್ನು ಕೊಡುವಂತದ್ದಾಗಿಯೋ ನೀವು ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಿಮಗೆ ಸಹಾಯ ಮಾಡುತ್ತದೆ. ಹಲ್ಲೆಲೂಯಾ. ಹಂಗೆ ಇರುವಾಗ ನಮ್ಮಲ್ಲಿ ನಿಜವಾದ ಪರಿಸ್ಥಿತಿ ಏನು, ಆತ್ಮೀಯ ಪರಿಸ್ಥಿತಿ ಎಂದು ನಮಗೆ ತೋರಿಸುವಂತದ್ದು ದೇವರ ಆತ್ಮನೇ.
ದೇವರ ಆತ್ಮನ ಬಲದಿಂದ ನಾವು ಆ ಜ್ಞಾನದಿಂದ ನಾವು ಸತ್ಯವೇದವನ್ನು ಧ್ಯಾನಿಸುವಾಗ ಇದು ಕನ್ನಡಿ ಇದು ತೋರಿಸದೆ ನಮ್ಮ ಆತ್ಮ ನಿಜವಾಗಿ ರೂಬನ್ ದೇವರ ಮಗನಾಗಿ ಬದುಕುತ್ತಾನ, ನಮ್ಮ ಕ್ರಿಯೆಗಳು ದೇವರಿಗೆ ಮೆಚ್ಚುಗೆಯಾಗಿದೆಯಾ, ನಮ್ಮ ಮಾತುಗಳು, ನಮ್ಮ ದೃಷ್ಟಿ, ನಮ್ಮ ನೋಡುವ ರೀತಿ, ನಮ್ಮ ಪ್ರತಿಯೊಂದು ಕಾರ್ಯಗಳು ನಾವು ಸತ್ಯವೇದವನ್ನು ಅನುಸರಿಸಿ ದೇವರಿಗೆ ಮೆಚ್ಚುಗೆಯಾಗಿ ಮಾಡ್ತೇವಾ ಎಂದು ಒಂದು ಒಳನೋಟ ಇನ್ಸೈಟ್ ಅನ್ನು ಕೊಡುವಂತದ್ದಾಗಿರುವುದು ದೇವರ ಆತ್ಮನು. ಹಲ್ಲೆಲೂಯಾ. ನಾವು ಕಣ್ಣಿಗೆ ಕಾಸ್ಟ್ಲಿ ಸ್ಪೆಕ್ಸ್ ಹಾಕಿಕೊಂಡ್ರು, ಅದಕ್ಕೆ ಏನಾದ್ರು ಆಯಿಂಟ್ಮೆಂಟ್ ಹಾಕಿಕೊಂಡ್ರು ಏನು ಪ್ರಯೋಜನ ಇಲ್ಲ. ಆ ಒಂದು ಸ್ಪಿರಿಚುವಲ್ ಇನ್ಸೈಟ್ ಬೇಕು. ಹಲ್ಲೆಲೂಯಾ. ಆತ್ಮೀಯ ಏನ್ ಹೇಳ್ತವೆ, ಒಳನೋಟ. ಆ ಒಳನೋಟ ಇರಬೇಕು. ಅದಕ್ಕೆ ದೇವರ ಆತ್ಮನ ಹೊಂದಿದವರು ದಿನ ಏನು ಮಾಡಬೇಕು, ಪ್ರಾರ್ಥಿಸಬೇಕು, ಸತ್ಯವೇದವನ್ನು ಧ್ಯಾನಿಸುವಾಗ ಇಟ್ ವಿಲ್ ಬಿ ಅಪ್ಡೇಟೆಡ್. ನೀವು ಯಾವ್ದು ಪರಿಸ್ಥಿತಿಯಲ್ಲಿ ಇದ್ದೀರಿ, ನೀವು ಎಂತಹ ಪರಿಸ್ಥಿತಿಯಲ್ಲಿ, ಆತ್ಮಿಕ ಪರಿಸ್ಥಿತಿಯಲ್ಲಿ ಸ್ಥಿತಿಯಲ್ಲಿ ಇದ್ದೀರಿ, ಅದು ನಿಮಗೆ ತೋರಿಸಿಕೊಡುತ್ತದೆ. ಕರ್ತನ ಆತ್ಮನು ದೇವರ ವಾಕ್ಯವು. ಹಲ್ಲೆಲೂಯಾ ಅಂತ ಹೇಳ್ತಾನೆ. ಮೊದಲನೇದಾಗಿ ನೀವು ನಂಬಿಕೆಯಲ್ಲಿ ಬೆಳೆಯಬೇಕು. ಇವತ್ತು 7 ಸಭೆಗಳು ಹಿಂಸೆಗೆ ಒಳಗಾಗಿದೆ. ನೀವು ಅದರಲ್ಲಿ ನಿಲ್ಲಬೇಕಾದ್ರೆ ನಿಮಗೆ ಏನು ಖರೀದಿ ಮಾಡಬೇಕು, ನಂಬಿಕೆ. ಎರಡನೇದಾಗಿ ನಿಮ್ಮ ಜೀವನ ಹೆಂಗೆ ಇರಬೇಕು, ನೀತಿ ಉಳ್ಳದಾಗಿ ಪರಿಶುದ್ಧ ಜೀವನ ನೀವು ಜಯಿಸಬೇಕು. ಮೂರನೇದಾಗಿ ನೀವು ಸರಿದಾರಿಯಲ್ಲಿ ಹೋಗುತ್ತೀರಾ, ದೇವರಿಗೆ ವಿಧಿಯರಾಗಿದ್ದೀರಾ, ಆತ್ಮೀಕ ಜೀವನ ಹೆಂಗೆ ಇದೆ ಎಂದು ಅದು ಪರಿಶೋಧಿಸೋದಕ್ಕೋಸ್ಕರ ನಿಮ್ಮಲ್ಲಿ ಆತ್ಮೀಯ ಒಳನೋಟ ಇರಬೇಕು ಎಂದು ಅವರು ಹೇಳ್ತಾರೆ. ಹಲ್ಲೆಲೂಯಾ. ಇದನ್ನು ನನ್ನ ಕಡೆಯಿಂದ ನೀವು ಏನು ಮಾಡಬೇಕು, ಕೊಂಡುಕೊಳ್ಳಬೇಕು ಎಂದು ಬುದ್ಧಿ ಹೇಳುತ್ತೇನೆ ಅಂತಾರೆ. ಹಲ್ಲೆಲೂಯಾ. ನಮ್ಮಲ್ಲಿ ಇದೆಲ್ಲ ಸರಿಯಾಗಿದೆಯಾ? ನಾವು ಪ್ರತಿನಿತ್ಯ ನಾವು ದೇವರ ದಾರಿ ನಡೆತೇವಾ ಇಲ್ವಾ ಎಂದು ಸತ್ಯವೇದ ವಾಕ್ಯವನ್ನು ನೋಡಿ ಓದಿ ಕಲಿದುಕೊಂಡು ನಾವು ನಮ್ಮನ್ನು ಸರಿಪಡಿಸಿಕೊಂಡು ಮುಂದೆ ಹೋಗ್ತೇವಾ ಇಲ್ವಾ? ಕಾಣಿಸ್ತಾ ಇಲ್ಲ ನನಗೆ. ನೀವು ಆಡುವ ಜಗಳಗಳು, ನೀವು ಆಡುವ ಕೆಟ್ಟ ಮಾತುಗಳು, ನೀವು ಮಾಡುವ ಕ್ರಿಯೆಗಳು, ಕೆಲವೊಂದು ಕಾರ್ಯಗಳು ಹೊರಗಡೆ ಬಂದು ಬಿಡುತ್ತೆ. ನಿಮ್ಮ ಕುಟುಂಬದಲ್ಲಿ ಪಕ್ಕದಲ್ಲಿ ಇವರು ಹೇಳಿಬಿಡ್ತಾರೆ. ಕೆಲವೊಂದು ಕಾರ್ಯಗಳು ನಿಮಗೆ ಮಾತ್ರ ಗೊತ್ತು. ಕೆಲವೊಂದು ಕಾರ್ಯಗಳು ರಹಸ್ಯ ಪಾಪಗಳು ನಿಮಗೂ ದೇವರಿಗೂ ಮಾತ್ರ ಗೊತ್ತು. ನೀವು ಸತ್ಯವೇದವನ್ನು ಓದುವಾಗ, ಧ್ಯಾನಿಸುವಾಗ, ಪ್ರಾರ್ಥನೆಯಲ್ಲಿ ಕೂತ್ಕೊಳ್ಳುವಾಗ ನಿಮ್ಮ ಮನಸ್ಸಾಕ್ಷಿಯಲ್ಲಿ ದೇವರು ಮಾತನಾಡುವರು. ಹಲ್ಲೆಲೂಯಾ. ಈ ಒಂದು ಪರಿಸ್ಥಿತಿಯಲ್ಲಿ ಇರುವವರು ಧನ್ಯರು. ಈ ಒಂದು ಪರಿಸ್ಥಿತಿಯನ್ನು ಮೀರಿ ಹೋದವರಿದ್ದಾರೆ. ಮೀರಿ ಹೋದವರು ಯಾರು ಗೊತ್ತಾ? ವಾಕ್ಯಗಳು ಎಷ್ಟು ಕೇಳಿದರು ಅದು ಒಳಗಡೆ ಹೋಗೋದೇ ಇಲ್ಲ. ಎಷ್ಟು ಜ್ಞಾನ ಬೈಬಲ್ ಇಂದ ಎಲ್ಲ ವಾಕ್ಯಗಳು ಗೊತ್ತಿದ್ರು ಕೂಡ ಅವರು ಹಿಂಬಾಲಿಸದೆ ಪ್ರತಿನಿತ್ಯ ತನ್ನನ್ನು ಕಠಿಣಪಡಿಸಿದಿಂದ ಅದು ಅವರನ್ನು ತಿದ್ದುವುದೇ ಇಲ್ಲ. ತಿದ್ದುವುದನ್ನು ನಿಲ್ಲಿಸ್ಬಿಡ್ತೇವೆ. ಈ ಕಠಿಣವಾದ ಕೆಲಸ ಮಾಡೋರು ನೋಡಿರಿ, ಹ್ಯಾಮರ್ ಹಿಡಿದು ಕೆಲಸ ಮಾಡೋರು ಮೊದಲು ಬಾರಿ ಮಾಡುವ ಕೈಯಲ್ಲಿ ಇರುವ ಎಲ್ಲ ಚರ್ಮಗಳು ಹೆಂಗೆ ಬಂದ್ಬಿಡುತ್ತೆ. ಮಾಡ್ತಾ 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 ಈ ಒಂದು ಭಾಗದಲ್ಲಿ ಏನಾಗುತ್ತೆ, ಅದು ಕಠಿಣವಾದ ನೋವು ಬರಲ್ಲ. ಈ ಒಂದು ಕಠಿಣವಾದ ಪರಿಸ್ಥಿತಿ ಹೃದಯದಲ್ಲಿ ಬಂದುಬಿಟ್ರೆ ಅದು ಬಹಳ ಒಂದು ಕಷ್ಟಕರವಾದ ಒಂದು ಪರಿಸ್ಥಿತಿ. ನಾಳೆ ನಿಮ್ಮಲ್ಲಿ ದೇವರ ವಾಕ್ಯ ಎಷ್ಟು ಬಂದರು, ಎಷ್ಟು ಪ್ರಸಂಗಿಗಳು ಬಂದರು, ಎಷ್ಟು ದೊಡ್ಡ ದೊಡ್ಡ ಮೀಟಿಂಗ್ ಅಲ್ಲಿ ಹೋಗಿ ಕೂತ್ಕೊಂಡ್ರು, ನಿಮ್ಮಲ್ಲಿ ಪಶ್ಚಾತ್ತಾಪ ಬರಲ್ಲ. ಈ ಒಳನೋಟ ಇದ್ರೆ ಮಾತ್ರ, ದೇವರೊಂದಿಗೆ ಅನ್ಯೋನ್ಯತೆ ಇದ್ರೆ ಮಾತ್ರ, ದಿನಾ ನೀವು ದೇವರ ಪ್ರಸಂಗದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಸತ್ಯವೇದವನ್ನು ಧ್ಯಾನಿಸಿ ದೇವರಿಗೆ ಸಮಯ ಕೊಟ್ಟು ಅದಕ್ಕೆ ಕಿವಿ ಕೊಡುವಾಗ, ಕಿವಿ ಉಳ್ಳವನು ಕೇಳಲಿ ಎಂದು ಯೇಸು ಹೇಳಿದರು. ಕಿವಿ ಉಳ್ಳವನು ಎಲ್ಲರೂ ಕೇಳ್ತಾನಲ್ಲ, ಏನರ್ಥ? ಕಿವಿ ಉಳ್ಳವನು ಗಮನವಿಟ್ಟು ಕೇಳಬೇಕು. ಹಿಯರಿಂಗ್ ಅಂಡ್ ಲಿಸನಿಂಗ್ ಇದು ಎರಡು ವ್ಯತ್ಯಾಸ ಇದೆ. ಹಲ್ಲೆಲೂಯಾ. ರೋಡಲ್ಲಿ ಬಸ್ಸಲ್ಲಿ ಹೋಗುವ ಎಲ್ಲ ಸೌಂಡ್ ಬರುತ್ತೆ. ಬಟ್ ನೀವು ಹೆಡ್ಫೋನ್ಸ್ ಹಾಕಿಕೊಂಡು ಒಂದೇ ಒಂದು ವಿಷಯವನ್ನು ನೀವು ಮೊಬೈಲ್ ಅಲ್ಲಿ ನೀವು ಕೇಳಿಸಿಕೊಳ್ಳುವಾಗ ಅದಕ್ಕೆ ಮಾತ್ರ ನೀವು ಗಮನ ಕೊಡ್ತೀರಿ. ಅದೇ ರೀತಿಯಲ್ಲಿ ನೀವು ದೇವರ ವಿಷಯದಲ್ಲಿ ಸುಮ್ಮನೆ ಎಲ್ಲ ಹೋಗುತ್ತೆ, ಕಿವಿಯಲ್ಲಿ ಬರುತ್ತೆ, ಹಂಗೆಲ್ಲ ರೀ, ಅದಕ್ಕೆ ಗಮನ ಕೊಡಬೇಕು. ಹಲ್ಲೆಲೂಯಾ. ನೀವು ಪ್ರಾರ್ಥನೆ ಮಾಡ್ತೀರಾ, ಅದಕ್ಕೆ ಸಮಯವನ್ನು ನೀವು ಬೇರ್ಪಡಿಸಿಕೊಂಡು ದೇವರ ಪ್ರಸನ್ನದಲ್ಲಿ ಹೋಗಿ ಮುಂಚಾನೆ ಅರ್ಧ ಗಂಟೆ ದೇವರಿಗೆ ಕೊಳ್ಳೇಬೇಕು. ಮಧ್ಯದಲ್ಲಿ ಮಾಡುವೇನು, ಕಿಚನ್ ಅಲ್ಲಿ ಮಾಡುವೇನು, ಗಾಡಿಯಲ್ಲಿ ಹೋಗಬೇಕು, ದೇವರು ನೆನೆಸಿಕೊಳ್ಳುವೇನು, ಅದೆಲ್ಲ ಸರಿ ಇಲ್ಲದ ಪ್ರಾರ್ಥನೆ. ಏನು ಕೆಲಸ ಮಾಡುವಾಗ ಗಾಡಿಯಲ್ಲಿ ಕೆಲಸ ಮಾಡಬೇಕಿದ್ದಾನೆ, ಯಾಕೆ ಒಂದು ಸ್ಥಳದಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡ್ತೀರಿ?
ಹಣ ನಾವು ATM ಅಲ್ಲಿ ತಗೊಳ್ಬೋದಲ್ಲಿ ನಾನು ಗಾಡಿಯಲ್ಲೇ ತಗೊಳ್ತೇನೆ ಇರ್ಬೋದು, ಅಲ್ಲಿ ಹೋಗಿ ಲೈನಲ್ಲಿ ನಿಂದು ಎಷ್ಟು ಜನರನ್ನು ಕಾಯ್ತಾ ಇತ್ತು. ನಾವು ATM ಕಾರ್ಡ್ ಯೂಸ್ ಮಾಡಿ ತಗೊಂಡು ಬರ್ತೇವಲ್ಲ, ಅದಕ್ಕೆಲ್ಲ ಡಿಸಿಪ್ಲಿನ್ ಫಾಲೋ ಮಾಡಬೇಕು. ಬಟ್ ದೇವರ ಪ್ರಸನ್ನದಲ್ಲಿ ಹೋಗಿ ಪ್ರಾರ್ಥನೆ ಮಾಡೋದಕ್ಕೆ ಸಮಯ ಕೊಡುವುದಿಲ್ಲ. ದೇವರಲ್ಲಿ ಬಿಟ್ಟರು ಒಂದು ಹೋಗಿಬಿಡಿ, ಇಲ್ಲದ್ರೆ ನೀವು ಬೆಂಕಿ ತರ ನೀವೇನು ಮಾಡಬೇಕು ಇರಬೇಕು, ಆತ್ಮಿಕ ಜೀವನದಲ್ಲಿ ಉರಿತಾ ಇರುವ ಬೆಂಕಿ ತರ. ಹಲ್ಲೆಲೂಯಾ. ಒಂದು ಫ್ರಿಡ್ಜ್ ಅಲ್ಲಿ ಹೋಗಿ ಕೂತ್ಕೊಳ್ಳಿ, ಪರವಾಗಿಲ್ಲ, ನಾನು ನಿಮ್ಮನ್ನು ನರಕ ಕಳಿಸ್ಬಿಡ್ತೇನೆ. ಬಟ್ ನನ್ನ ಜೊತೆಯಲ್ಲಿ ಇರಬೇಕಾದ್ರೆ ನಿಮ್ಮ ಆತ್ಮೀಯ ಜೀವನ ಅದು ಬೆಂಕಿ ತರ, ಅದು ಬೆಳಕಿನ ಬೆಂಕಿ ತರ ಅದು ಉರಿತಾನೆ ಇರಬೇಕು. ಅದು ಉರಿಬೇಕಾದ್ರೆ ಅದರಲ್ಲಿ ಎಣ್ಣೆ ಹಾಕಬೇಕು. ನೀವು ದಿನ ಪ್ರಾರ್ಥಿಸಬೇಕು, ದಿನ ಸತ್ಯವೇದ ನೀವಾಗಿ ದೇವರೇ ನನ್ನನ್ನು ಎತ್ತುಕೊಂಡು ಹೋಗಿ ಕುಳಿಸಿ, ದೇವರೇ ನನ್ನನ್ನು ಪ್ರಾರ್ಥನೆ ಮಾಡಿಸಿ, ದೇವರೇ ನನ್ನನ್ನು ವಾಕ್ಯ ಓದಿಸಿ. ಊಟ ಮಾಡಿದಾಗ ದೇವರೇ ಮಾಡ್ತಾರ, ನಾವು ಅದನ್ನೇ ತೊಯ್ ಮಾಡ್ತೇವೆ, ಅದೆಲ್ಲ ಕರೆಕ್ಟಾಗಿ ಮಾಡಬೇಕು. ಬಟ್ ಪ್ರಾರ್ಥನೆ ಬಂದ್ರೆ ದೇವರೇ ಆಗುತ್ತಾ ಇಲ್ಲ, ನನ್ನನ್ನು ನೀವು ಕೈ ಹಿಡಿದು ಎಬ್ಬಿಸಿ ಕುಳ್ಳಿರಿಸಿ ತಲೆಯನ್ನು ಸೆಲ್ಕೊಟ್ಟು ಆಮೇಲೆ ನಾನೇನ್ ಮಾಡೇನು ಪ್ರಾರ್ಥನೆ ಮಾಡೇನು. ಏನಿದೆ ಪ್ರಾರ್ಥನೆ? ಎಷ್ಟು ಜನರು ಆತ್ಮೀಯ ಜನರಲ್ಲಿ ಕೇರ್ಲೆಸ್ ಆಗಿದ್ದಾರೆ ಗೊತ್ತಾ? ನಮಗೆ ಗೊತ್ತಿಲ್ಲದೆ ಒಳಗಡೆ ಹುಳು ತಿನ್ನುತ್ತಾ ಇರುವುದು. ದೊಡ್ಡ ದೊಡ್ಡ ಮರಗಳು ನೀವು ನೋಡಿದರೆ, ಆ ಹುಳು ಬಿದ್ದ ಮರ ನೋಡಿದರೆ ಒಂದು ದಿವಸ ಅಡಲನ್ನು ಮುರಿದು ಹೋಗಿಬಿಡುತ್ತೆ. ಕಾರಣ ಅಂದ್ರೆ ಒಳಗಡೆ ಹುಳು ಎಲ್ಲ ತಿಂದಿರುವುದು. ಅದೇ ನಿಜ. ಹೊರಗಡೆ ನೋಡಿದ್ರೆ ದೊಡ್ಡ ಮರ, ಒಳಗಡೆ ಹುಳು ತಿಂತಾ ಇರೋದು. ನಾವು ನಮ್ಮ ಮನೆಯಲ್ಲಿ ಒಂದು ಮಂಚ ಇತ್ತು ಹುಟ್ಟದು, ಅದರಲ್ಲಿ ರಾತ್ರಿ ಮಳೆ ಇರುವಾಗ ಸೌಂಡ್ ಎಲ್ಲ ತಿರುಗಿ ನೋಡಿ ಮೇಲೆ ನೋಡಿ ಕಿಟಕಿ ಓಪನ್ ಮಾಡ್ತಾರೆ, ಏನು ಬರ್ತಾರೆ ಸೌಂಡ್ ಬರ್ತಾ ಇತ್ತು. ಒಂದು ದಿವಸ ಕೆಳಗಡೆ ಹೋಗಿ ಮಳೆಗೆ ಅಲ್ಲಿ ಸ್ವಲ್ಪ ಸಮಯ ಸೌಂಡ್, ಆಮೇಲೆ ಟಾರ್ಚ್ ತಗೊಂಡು ಒಂದೊಂದು ಕಾಲನ ನೋಡಿದೆ, ಒಂದಲ್ಲಿ ಹೋಲಿತ್ತು, ರೋದ್ರೊಳಗೆ ಒಂದು ಹುಳು, ಇಷ್ಟು ಇರುವ ಒಂದು ಅಳತೆಯಲ್ಲಿರುವ ಒಂದು ಹುಳು. ಅದನ್ನು ನಾನು ತೆಗೆದು ಆಮೇಲೆ ಅದರಲ್ಲಿ ಏನು ಮಾಡಬೇಕೆಂದು ಕಾರ್ಪೆಟ್ ಕರೆಸಿ ಅದನ್ನು ಕ್ಲೋಸ್ ಮಾಡಿದೆ. ಅದು ಒಳಗಡೆ ಇರುವ ಆ ಒಂದು ಮರವನ್ನು ತಿಂದು ಒಂದು ದಿವಸ ನಾವು ಮಲಗಿರುವಾಗ ಏನೋ ಒಂದು ಕಾಲಕ್ಕೆ ಬಂದ್ಬಿಟ್ರೆ ನಮಗೆ ಗೊತ್ತಿಲ್ಲದೆ ನಡೀತಾ ಇರುವ ಕಾರ್ಯ. ಹಾಗೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಶ್ರದ್ಧೆಯಿಂದ ನಾವು ಹೆಜ್ಜೆ ಇಡಬೇಕು, ದಿನ ಪ್ರಾರ್ಥನೆಗೆ ಸಮಯ ಕೊಡಬೇಕು. ಇಲ್ಲಿ ಸೇವೆಗೆ ಬರೋರು ನಾವು ಸುಮ್ಮನೆ ಬಿಡಲ್ಲ, ಅವ್ರನ್ನೇ ಮುಂಚಾನೆ ಕುಳ್ಳಿಸಿ ಅವರು ಪ್ರಾರ್ಥನೆ ಚೆನ್ನಾಗಿ ಮಾಡ್ತಾರೆ. ಹಲ್ಲೆಲೂಯಾ. ನಿದ್ರೆ ಮಾಡಿದ್ರೆ ಒಂದು ಕಾಫಿ ತಂದು ಕೊಡ್ತೇನೆ, ಫಿಲ್ಟರ್ ಕಾಫಿ, ಗಾಯತ್ರಿ ಫಿಲ್ಟರ್ ಕಾಫಿ ಸಿಗುತ್ತೆ. ನನ್ನ ಮಕ್ಕಳಿಗೂ ಕೊಡೋಕೆ ಮುಂಚೆ ಅವ್ರಿಗೆ ಕೊಟ್ಬಿಡ್ತೇನೆ. ಹಾಗಾದ್ರೆ ಅವರು ಇಲ್ಲಿ ಒಳಗಾಲಲ್ಲಿ ಮುಂಚಾನೆ ಪ್ರೇಯರ್ ಮಾಡ್ತಾ ಇರುವರು, ಇನ್ನು ಮಕ್ಕಳು ಅವರವರು ರೂಮಲ್ಲಿ ಪ್ರೇಯರ್ ಮಾಡ್ತಾ ಇರುವರು. ನಾನು ಪ್ರೇಯರ್ ಮುಗಿಸ್ಬಿಟ್ಟು ಅವ್ರಿಗೆ ಫಸ್ಟ್ ಹೋಗಿ ಕೊಡಿ, ಈ ಪ್ರಾರ್ಥನೆ ನಿಮ್ಮನ್ನು ಸೇವೆಯಲ್ಲಿ ನಿಲ್ಲಿಸುವುದು. ನೀವು ವಾಕ್ಯವನ್ನು ಓದುವಾಗ ಏನು ಮಾಡಬೇಕು, ಏನು ಮಾಡುವ ಮೊದಲು ನಮ್ಮನ್ನು ಸರಿಪಡಿಸಿಕೊಂಡ ಮೇಲೆನೆ ಸೇವೆ. ನಾವೇ ಸರಿಯಾಗ್ತಾ ಇಲ್ಲ, ಯಾರಿಗೆ ಸೇವೆ ಮಾಡೋದು? ಇರುವಾಗ ಮೊದಲನೇದಾಗ ಒಳನೋಟ, ಆ ಒಂದು ಇನ್ಸೈಟ್, ಮೊದಲನೇದಾಗಿ ನಮ್ಮ ಆತ್ಮವನ್ನು ನೀವು ನೋಡಬೇಕು. ಮುಂಚಾನೆ ಎದ್ದು ನಮ್ಮ ಆತ್ಮ ಹೆಂಗೆ ಇದೆ, ಅದರಲ್ಲಿ ಬೆಲೆಯನ್ನು ತಿಳಿದಿದೆಯಾ, ಅದಕ್ಕೆ ಏನು ಬೇಕು, ನಂಬಿಕೆ ಇಲ್ಲೆಯಾ, ಪರಿಶುದ್ಧತೆ ಇಲ್ಲೆಯಾ, ನೀತಿ ಇಲ್ಲೆಯಾ, ಪ್ರೀತಿ ಇಲ್ಲೆಯಾ, ಕರುಣೆ ಇಲ್ಲೆಯಾ, ಎಲ್ಲ ಇದೆಯಾ ಇಲ್ವಾ, ಅದನ್ನು ಚೆಕ್ ಮಾಡುವುದು ಈ ಸತ್ಯ ವೇದವನ್ನು ನೀವು ಪ್ರಾರ್ಥನೆ ಮಾಡಿ ಆತ್ಮನ ಬಲದಿಂದ ನೀವು ಧ್ಯಾನಿಸುವಾಗ ಅದು ನಿಮ್ಮನ್ನು ಸ್ಕ್ಯಾನ್ ತರ ತೋರಿಸಿಬಿಡುತ್ತೆ. ಮಗನೇ, ನೀ ಈ ಒಂದು ಪರಿಸ್ಥಿತಿಯಲ್ಲಿ ಇದೆಯಾ? ಹೊರಗಡೆ ಬೇಕಾದ್ರೆ ನೀವು ತೋರಿಸ್ಕೊಳ್ಬಹುದು ದೊಡ್ಡ ಆತ್ಮೀಯ ಮನುಷ್ಯ ನಿಂತು, ಬಟ್ ಒಳಗಡೆ ನಿನಗೂ ನನಗೂ ಗೊತ್ತು, ಬದಲಾಯಿಸಿಕೋ. ಇಲ್ಲಿ ಯೇಸು ಕರ್ತನು ಹೇಳ್ತಾರೆ, ಲವೋದಿಕೀಯ ಸಭೆ, ನೀವು ಶ್ರೀಮಂತರೆಂದು ಹೊರಗಡೆ ತೋರಿಸ್ಕೊಳ್ತೀರಿ, ಎಲ್ಲ ನನಗೆ ಇದೆ ಎಂದು ಹೇಳಿಕೊಳ್ತೀರಿ, ನಮಗೇನು ಕೊರತೆ ಎಂದು ಹೇಳ್ತೀರಿ, ಆದ್ರೆ ನೀವು ಆತ್ಮೀಯ ಜೀವನದಲ್ಲಿ ಕೊರತೆ ಪಟ್ಟವರಾಗಿದ್ದೀರಿ. ನಿಮಗೆ ಪರಿಶುದ್ಧ ಜೀವನ ಇಲ್ಲ, ನಿಮ್ಮಲ್ಲಿ ನೀತಿ ಇಲ್ಲ, ನಿಮ್ಮಲ್ಲಿ ಆತ್ಮೀಯ ಒಳನೋಟ ಇಲ್ಲ, ನಂಬಿಕೆಯೇ ಇಲ್ಲ. ಇದೆಲ್ಲ ನನ್ನ ಕಡೆಯಿಂದ ಕೊಂಡುಕೊಳ್ಳಿ ಎಂದು ಅಲ್ಲಿ ಅವರಿಗೆ ಒಂದು ಪರಿಹಾರವನ್ನು ಕೊಡುವುದನ್ನು ನೋಡುತ್ತೇವೆ. ಹಲ್ಲೆಲೂಯಾ. ಆಮೇಲೆ ಹೇಳ್ತಾರೆ, ನಾನು ಯಾರನ್ನು ಪ್ರೀತಿಸ್ತೇನೋ ಅವರನ್ನು ಗದರಿಸ್ತೇನೆ ಮತ್ತು ಶಿಕ್ಷಿಸ್ತೇನೆ. ನಿಮಗೆ ಶಿಕ್ಷೆಗಳ ಅನುಭವ ಇದೆಯಾ? ನಿಮಗೆ ತುಂಬಾ ಕಷ್ಟ ಕಾಲವನ್ನು ಹಾದು ಹೋಗ್ತಾ ಇದ್ದೀರಾ, ಇನ್ನೂ ನನ್ನ ಜೀವಿತದಲ್ಲಿ ಇದೆಲ್ಲ ನಡೀತಾ ಇದ್ದೀರಾ, ನಿಮ್ಮನ್ನು ಕ್ರಮಪಡಿಸಿ, ಶಿಸ್ತಾಗಿ ನೀವು ಕ್ರಮಪಡಿಸಿ ಒಂದು ಲೆವೆಲ್ಗೆ, ಒಂದು ಸ್ಥಿತಿಗೆ ತಂದು ನಿಲ್ಲಿಸಿದ ಮೇಲೆ ದೇವರು ಆಶೀರ್ವದಿಸುವರು.
ಎಷ್ಟೋ ಜನರಲ್ಲಿ ಬಂದವರು ಯಾಕೆ ಹೋದ್ರು ಗೊತ್ತಾ? ಅವ್ರು ನಾನು ಹೇಳುವೆನು, ನೀವೊಂದು ತಿಂಗಳಲ್ಲಿ ಕೂತ್ಕೊಂಡು ಸತ್ಯವಾಕ್ಯವನ್ನು ಕೇಳಿರಿ, ಕ್ರಿಸ್ತನು ಯಾರೆಂದು ಗೊತ್ತಾಗಲಿ, ಕ್ರಿಸ್ತನು ಸ್ವಂತ ರಕ್ಷಣವಾಗಿ ಸ್ವೀಕರಿಸಿಕೊಳ್ಳಿರಿ, ಕ್ರಿಸ್ತನೊಂದಿಗೆ ನೀವು ಬದುಕಿರಿ. ಈ ಆಶೀರ್ವಾದ, ಈ ಆರೋಗ್ಯ ನಿಮ್ಮಲ್ಲಿ ನೆಲಗೊಂಡಿರುವ ಆಶೀರ್ವಾದವನ್ನು ಹುಡುಕಿರಿ ಎಂದು ನಾನು ಹೇಳಿಕೊಡುವೆನು ಈ ಸಭೆಗೆ ಬರುವವರಿಗೆ. ಏನ್ ಮಾಡ್ತಾರೆ ಗೊತ್ತಾ? ಯೇಸು ಕರ್ತನನ್ನು ATM ಮಿಷನ್ ತರ ಯೂಸ್ ಮಾಡ್ತಾರೆ. ಅವ್ರಿಗೆ ಡಾಕ್ಟರ್ ಆಗಿರ್ಬೇಕು, ಅವ್ರಿಗೆ ಹೋಟೆಲ್ ವೇಟ್ ಇರ್ತಾರೆ, ಇಡ್ಲಿ ದೋಸೆ ಬೇರೆ ಏನಾದ್ರು ಬೇಕಾ? ನೀವು ಹೇಳ್ತಾರಲ್ಲ, ಎರಡು ಇಡ್ಲಿ ತಂದುಕೊಡು, ಆಮೇಲೆ ಚಪಾತಿ, ಬೇರೆ ಏನು ಪುಟ್ಟು ಗಿಟ್ಟು ಏನಾದ್ರು ಇದೆಯಾ? ಅದು ಕೇರಳದ ಪುಟ್ಟು ತಂದು ಕೊಡಿ, ಆಮೇಲೆ ಮುದ್ದೆ ಸಾರು ಎಲ್ಲ, ನಿನಗೆ ಬೇರೆ ಏನು ಬೇಕು ಅಂತ ಯೇಸು ಕರ್ತನ ಮುಂದೆ ನಿಲ್ಲಬೇಕು. ವೇಟ್ ಇರ್ತಾರ, ಹಣ ಕೊಡಿ, ಸ್ವಸ್ಥ ಇಲ್ಲ, ಆ ಮುಟ್ಟಿ ವಾಸಿ ಮಾಡ್ರಿ. ಏನ್ ಮಾಡ್ತಾ ಇದ್ದೀರಾ? ಬರ್ತೇನೆ. ಹಿಂಗೆ ಯೇಸು ಕರ್ತನ ಇವರಿಗೆ ಏನ್ ಮಾಡಬೇಕು ದಿನ ಸಹಾಯ ಮಾಡಿ. ನಾನು ಹೇಳ್ತೇನೆ, ಯಾವಾಗ ಯೇಸು ಕರ್ತನ ಸ್ವಂತ ರಕ್ಷಣೆ ಸ್ವೀಕರಿಸಿಕೊಳ್ತೀರೋ ಅಲ್ಲಿ ನಾನು ಇನ್ನೊಂದು ಮಾತು ಹೇಳ್ತೇನೆ, ಅವರು ನಮ್ಮ ಒಡೆಯನಾಗಿ ಯಾವಾಗ ಸ್ವೀಕರಿಸಿಕೊಳ್ತೇವೋ ಆವಾಗ ಆತನು ನಮ್ಮನ್ನು ಆಳ್ವಿಕೆ ಮಾಡುವಾಗ ನಾವು ಅವರಿಗೆ ವಿಧೇಯರಾಗಿ ಬದುಕುವೆವು. ಅದನ್ನು ಇವರು ಉಲ್ಟಾ ಮಾಡಿಕೊಳ್ತಾರೆ. ಯೇಸುವನ್ನು ತನಗೋಸ್ಕರ ಉಪಯೋಗಿಸಿಕೊಳ್ತಾರೆ. ಅದು ಕೊಡು, ಇದು ಕೊಡು, ಅದು ಕೊಡು, ಏನವರು ಪ್ರೊವಿಷನಲ್ ಸೋರ್ಸ್ ನಡೆಸ್ತಾ ಇದ್ದಾರಾ? ಪ್ರಾಣವನ್ನು ಕೊಟ್ಟಿದ್ದಾರೆ, ಈ ಲೋಕಕ್ಕಾಗಿ ಪ್ರಾಣವನ್ನು ಕೊಟ್ಟಿದ್ದಾರೆ ರಕ್ಷಣೆಗೋಸ್ಕರ. ಯಾವುದು ಧರ್ಮದಲ್ಲಿ ನೀವು ಅದನ್ನು ನೋಡೋಕ್ಕಾಗಲ್ಲ. ಯಾವುದು ದೇವರು ನಮ್ಮ ರಕ್ಷಣೆಗಾಗಿ, ನಮ್ಮ ಪರಲೋಕ ರಾಜ್ಯ ಜೀವನಕ್ಕಾಗಿ ಪ್ರಾಣ ಕೊಟ್ಟದು ಯಾವುದು ಪುಸ್ತಕದಲ್ಲಿ ಇಲ್ಲ. ಈ ವೇದ ಪುಸ್ತಕದಲ್ಲಿ ನೀವು ನೋಡಬಹುದು. ಈ ಪ್ರಾಣ ಕೊಟ್ಟಿರುವ ದೇವರು ಮೂರನೇ ದಿವಸ ಜೀವಿತನಾಗಿ ಮರಣವನ್ನು ಜಯಿಸಿ ಬಂದಿರುವ ಆತನೊಬ್ಬನೇ. ನಮಗೆ ಮರಣದ ನಂತರ ಒಂದು ಜೀವನ ಇದೆ, ಒಂದು ನಿತ್ಯ ಜೀವನ ನಿರೀಕ್ಷೆಯನ್ನು ಕೊಟ್ಟವರು. ಈ ಲೋಕದಲ್ಲಿ ಬದುಕೋದಕ್ಕೆ ಊಟ ತಿಂಡಿ ಮನೆ ಕೊಡಲ್ವಾ? ಅದಕ್ಕಿಂತ ಹೆಚ್ಚಾದನ್ನು ಕೊಟ್ಟಿದ್ದಾರೆ. ಇರುವಾಗ ನಮ್ಮ ಆತ್ಮೀಯ ಜೀವನ ಸರಿ ಇಲ್ಲ. ನೀವು ಅರ್ಥ ಮಾಡಿಕೊಳ್ಳಬೇಕು. ನೀವು ಹೊರಗಡೆ ಒಂದು ರೀತಿಯಲ್ಲಿ ಇದ್ದೀರಿ, ಒಳಗಡೆ ಇನ್ನೊಂದು ರೀತಿಯಲ್ಲಿ ಇದ್ದೀರಿ. ಅದೇ ದೇವರು ಇವತ್ತು ಮಾತನಾಡ್ತಾರೆ. ನೀವು ನಿಮ್ಮಲ್ಲಿ ನಡೀತಾ ಇರುವ ಆತ್ಮೀಯ ಕಾರ್ಯಗಳಲ್ಲಿ ನೀವು ಗಮನ ಕೊಡಬೇಕು. ನಿಮ್ಮ ಆತ್ಮಿಕ ಜೀವನಿಗೆ ನೀವು ಶ್ರದ್ಧೆಯಿಂದ ನೀವು ನಡೆಸಬೇಕು. ಇಲ್ಲಿ ಯೇಸು ಕರ್ತನ ಲವೋದಿಕೀಯ ಸಭೆಗೆ ಹೇಳಿದೆ, ನಮ್ಮಲ್ಲಿ ಇರುವ ಹಣ ಅಲ್ಲರಿ, ನಮ್ಮಲ್ಲಿ ಇರುವ ಸುತ್ತಲೂ ಇರುವ ಜನರಲ್ಲ, ನಮ್ಮ ಶರೀರದಲ್ಲಿರುವ ಶಕ್ತಿ ಅಲ್ಲ. ಎಕ್ಸರ್ಸೈಸ್ ಮಾಡಿದರೆ ಆರೋಗ್ಯಕರವಾಗಿ ಬದುಕಿದೆ ಅನ್ಕೊಂಡು ಮುಂಚಾನೆ ಪ್ರಾರ್ಥನೆ ಮಾಡದೆ ನೀವು 100 ರೌಂಡ್ ಹೊಡೆದ್ರು ಪ್ರಯೋಜನ ಇಲ್ಲ. ಸೆಲ್ಲೂರಾಜ್ ಪಾಸ್ಟರ್ ಇದ್ರು, ಸ್ಲಿಮ್ ಆಗಿರೋರು. ನಾನು ಅವರಿಗೆ ನಮ್ಮ ಚರ್ಚಿಗೆ ಬರೋ ಪಾಸ್ಟರ್ ಪಕ್ಕದಲ್ಲಿ ನಮ್ಮ ಆಂಟಿ ಮನೆಯಲ್ಲಿ ಅವರನ್ನು ತಂಗಿಸಿ ನಾನೇ ಅವರಿಗೆ ಅದೇ ಸತ್ಕಾರಣ ಮಾಡ್ತಾ ಇರುವೆನು. ಅವ್ರ ಹತ್ರ ಒಂದು ದಿವಸ ಮುಂಚಾನೆ ಬರುವ ಟೀ ಕೊಡುವಾಗ ಕೇಳಿದೆ, ಪಾಸ್ಟರ್ ಹೆಂಗೆ ಇಷ್ಟು ಸ್ಲಿಮ್ ಆಗಿದ್ದೀರಲ್ಲ? ನಾನು ಬರೋ ಪಾಸ್ಟರ್ ನೋಡ್ತೇನೆ ತುಂಬಾ ದಪ್ಪಗಿದ್ದಾರೆ, ನಿಮ್ಮ ಹತ್ರ ಸ್ಲಿಮ್ ಆಗಿದ್ದಲ್ಲ. ನೆಟ್ಟಿಗೆ ಮೊಣಗಾಳಾಕಿ ದಿನ 3 ಗಂಟೆ ಪ್ರೇಯರ್ ಮಾಡುವೆನು. ಆದ್ರೆ ನನಗೆ ಹೊಟ್ಟೆಗೆ ಬರೋದಿಲ್ಲ. ಅಲ್ಲೆಲ್ಲೂಯಾ. ನಾವು ಎಷ್ಟು ರೌಂಡ್ ಹೊಡಿದ್ರು ಸಿಕ್ಕದೆ 6 ಪ್ಯಾಕ್ ಅವರು ಸ್ಟ್ರೈಟ್ ಮೊಣಗಾಲಲ್ಲಿ ನಿಂದು ಮಾಡು ಪ್ರಾರ್ಥನೆಯಲ್ಲಿ ಅವರಿಗೆ ಸಿಕ್ಕಿತು. ಅಲ್ಲೆಲ್ಲೂಯಾ. ಇರುವಾಗ ನಾವು ಆರಿಸಿಕೊಂಡ ರೀತಿಯಲ್ಲಿ ಇದೆ. ನೀವು ದೇವರಿಗೆ ಸಮಯ ಕೊಡುವಾಗ, ನೀವು ದೇವರ ವಾಕ್ಯವನ್ನು ಧ್ಯಾನಿಸುವಾಗ, ದೇವರ ಕಾರ್ಯಗಳಿಗೆ ನೀವು ಗಮನ ಕೊಡುವಾಗ ನಿಮ್ಮ ಆತ್ಮೀಯ ಜೀವನದಲ್ಲಿ ಬೆಳವಣಿಗೆಯನ್ನು ನೀವು ಹೊಂದುವಿರಿ. ಹಲ್ಲೆಲೂಯಾ. ಹಾಗೆ ನೀವು ಆತ್ಮಿಕರಾಗಿ ನಿಮ್ಮ ಆತ್ಮಲ್ಲಿ ಯಾವಾಗಲೂ ಬೆಂಕಿ ಉರಿಯುತ್ತಾ ಇರುವುದು. ಹಂಗೆ ಇರೋರಿಗೆ ಸುಮ್ಮನೆ ಮನೆಯಲ್ಲಿ ಕೂತಿರಲ್ಲ. ಈ ಸುವಾರ್ತೆಯನ್ನು ಹೊರಗಡೆ ಹೋಗಿ ಯಾರೆಲ್ಲ ಬಿದ್ದಿರುತ್ತಾರೋ, ರೋಗಿಗಳಿದ್ದಾರೋ, ಪಾಪದಲ್ಲಿ ಬಿದ್ದಿರುತ್ತಾರೋ, ಕಟ್ಟಗಳಲ್ಲಿ ಬಂಧನದಲ್ಲಿ ಬಿದ್ದಿರುತ್ತಾರೋ ಅವರಿಗೆ ಹೋಗಿ ಸುವಾರ್ತೆಯನ್ನು ಸಾರುವುದು. ಯಾಕಂದ್ರೆ ಬೆಂಕಿ ಒಳಗಡೆ ಉರಿತಾ ಇದ್ರೆ ತಡ್ಕೊಳ್ಳೋಕ್ಕಾಗಲ್ಲ. ಎರೆಮನೆ ಹೇಳ್ತಾನೆ, ನನ್ನ ಎಲುಬುಗಳಲ್ಲಿಗೂ ಎಲುಬುಗಳ ಒಳಗಡೆ ಅದು ಆ ಬೆಂಕಿ ತರ ಉರಿತಾ ಇದೆ ದೇವರ ವಾಕ್ಯ ಕಲಿತಾನೆ. ಹಲ್ಲೆಲೂಯಾ. ಹಂಗೆ ಇರುವಾಗ ಅವನ ಮನೆಯಲ್ಲಿ ಸುಮ್ಮನೆ ಮನೆ ಇರಲ್ಲ, ಮನೆಯಲ್ಲಿ ಸುಮ್ಮನೆ ಕೂತಿರಲ್ಲ. ತಾನು ಅನುಭವಿಸನ್ನು ಇದರವರಿಗೆ ಕೊಡಬೇಕೆಂದು ಅವನು ಆ ಹುಡುಗರನ್ನು ತಗೊಂಡು ಓಡುತ್ತಾ ಇರುವನು. ಅದೇ ಓಟ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪೌಲನು ಹೇಳಿದಾರಲ್ಲ, ಆ ಒಂದು ಓಟದಲ್ಲಿ ನಾನು ಓಡ್ತಾ ಇದ್ದೇನೆ, ಸ್ಪರ್ಧೆಯಲ್ಲಿ. ನಮ್ಮಲ್ಲಿ ಆ ರೀತಿಯ ಆತ್ಮಿಕ ಜೀವನ ಬೇಕೆಂದು ದೇವರು ಬಯಸುತ್ತಾರೆ. ನಮ್ಮಲ್ಲಿ ಪರಿಶುದ್ಧತೆಯಲ್ಲಿ ಕೊರತೆಗಳುಂಟು, ಹೊರಗಡೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ನೀವು ಅನ್ಕೊಳ್ತೀರಿ, ಬಟ್ ದೇವರು ನೋಡ್ತಾ ಇದ್ದಾರೆ. ಪ್ರೀತಿಯ ಕಾರ್ಯಗಳಲ್ಲಿ ಕೊರತೆಗಳುಂಟು, ಅದು ಎಲ್ಲರಿಗೂ ಗೊತ್ತು. ಆದ್ರೂ ನೀವು ತಿಂತಾ ಇಲ್ಲ, ಹಂಗೇ ಬದುಕ್ತಾ ಇದ್ದೀರಿ. ಸಭೆಯಲ್ಲಿ ಆರಾಧಿಸಿದ್ರೆ ಸಾಕ, ಇನ್ನು ಹತ್ತಿರ ಜೊತೆಯಲ್ಲಿ ಇರೋರಿಗೆ ಪ್ರೀತಿ ತೋರಿಸೋದಿಲ್ಲ. ಹಾಗಾದ್ರೆ ಇವರೇ ಆ ದೇವರ ಮೇಲೆ ಅವ್ರಿಗೆ ನಂಬಿಕೆ ಬರೋದಿಲ್ಲ.
ನೀವು ದೇವರನ್ನು ಆರಾಧಿಸುವುದಾದರೆ ನಿಮ್ಮ ಜೊತೆಯಲ್ಲಿರೋ ಪ್ರೀತಿ ತೋರಿಸಲೇಬೇಕು. ಇಲ್ಲಾಂದ್ರೆ ನೀವೇ ಯೇಸು ಕರ್ತನ ನಾಮಕ್ಕೆ ಅವಮಾನವನ್ನು ತರ್ತೀರಿ. ನಿಮ್ಮ ಆರಾಧನೆಯನ್ನು ಪಕ್ಕದಲ್ಲಿ ಇರುವವನೇ ಸ್ವೀಕರಿಸುವುದಿಲ್ಲ, ಆರಾಧಿಸ್ತಾರೆ. ಸುಮ್ಮನೆ ಬಾಯತ್ತಿ ಒಂದು ಚೂರು ಪ್ರೀತಿ ಮಾತು ಕೂಡ ಬರಲ್ಲ. ಯಾವಾಗಲೂ ಕೆಟ್ಟ ಮಾತಲ್ಲಿ ಬೆಳೆಯೋದು, ಜಗಳ ಕೆಟ್ಟ ಮಾತಲ್ಲಿ ಬೆಳೆಯೋದು, ಒಂದು ಚೂರು ಪ್ರೀತಿ ಮಾತುಗಳಲ್ಲಿ ಮಾತಾಡೋದಿಲ್ಲ. ಬಟ್ ಸಭೆಯಲ್ಲಿ ಬರುವಾಗ ಪರಿಶುದ್ಧ ದೇವನೇ ಆರಾಧಿಸುವೆ, ನೀತಿಯ ದೇವನೇ ಅಡ್ಡ ಬೀಳುವೆ. ಅಡ್ಡ ಬೀಳು ಅಪ್ಪ, ಅಡ್ಡ ಬಿದ್ದು ಏನಾಯ್ತು? ಕುಣಿಯಲ್ಲಿ ಬಿದ್ದಿದ್ದೇವೆ. ನಾನು ಹೇಳ್ತೇನೆ, ನಿಜವಾದ ಒಂದು ಆರಾಧನೆ ನಮ್ಮ ಜೀವನದಲ್ಲಿ ಇರಬೇಕು, ಪ್ರೀತಿಯ ಕ್ರಿಯೆಗಳಲ್ಲಿ ಇರಬೇಕು, ನಮ್ಮ ಮಾತುಗಳಲ್ಲಿ ಇರಬೇಕು, ನಮ್ಮ ಪರಿಶುದ್ಧ ಜೀವನದಲ್ಲಿ ಇರಬೇಕು, ನಮ್ಮ ನೀತಿ ನ್ಯಾಯಗಳನ್ನು ಅನುಸರಿಸಿ ಬದುಕಬೇಕು. ನಮ್ಮ ಮಾತುಗಳಲ್ಲಿ, ನಮ್ಮ ದೃಷ್ಟಿಯಲ್ಲಿ, ನಮ್ಮ ಕ್ರಿಯೆಗಳಲ್ಲಿ ದೇವರನ್ನು ತೋರಿಸುವರಾಗಿ ಬದುಕುವುದೇ ನಿಜವಾದ ಆಧ್ಯಾತ್ಮಿಕ ಬೆಳವಣಿಗೆ. ಹಲ್ಲೆಲೂಯಾ. ಅವರೇ ಉರಿತಾ ಇರುವ ಬೆಂಕಿ, ಅವ್ರ ಮುಖಾಂತರ ಸುವಾರ್ತೆ ಸಾಲ್ಪಡೋದು. ದೇವರು ಹೇಳಲ್ಲ, ಯು ಆರ್ ಯೂಸ್ಲೆಸ್, ಯು ಆರ್ ಯೂಸ್ಫುಲ್ ಟು ಮೀ. ಹಲ್ಲೆಲೂಯಾ. ಒಡಿಸಿಮಸ್ತನನ್ನು ತಿದ್ದುಕೊಂಡು ಅವನ ಕಳ್ಳತನವನ್ನು ಬಿಟ್ಟು ಅವನ ತನ್ನ ಯಜಮಾನನ ಕಡೆಗೆ ತಿರುಗಿ ಹೋಗುವಾಗ ಅವನು ಬಹಳ ಉಪಯುಕ್ತವುಳ್ಳ ಪಾತ್ರೆಯಾಗಿ ಬದಲಾಗಿ ಅವನು ದೇವರ ಸೇವೆಯನ್ನು ಮಾಡಿ ದೇವರಿಗಾಗಿ ಪ್ರಾಣ ಕೊಟ್ಟದನ್ನು ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಅದೇ ನಿಜವಾದ ಆತ್ಮಿಕ ಜೀವನ. ನಾವು ಪಾಪಿಗಳಾಗಿ ಇರುವಾಗ ನಮಗಾಗಿ ಒಂದು ಪ್ರಾಣ ಕೊಟ್ಟರು. ನಾವು ದುಸ್ಥಿತಿಯಲ್ಲಿಯೋ ಯಾರು ಇವನು ಗಣನೆಗೆ ಬಾರದವಳು ಇವರೆಲ್ಲ ಯಾರು ಎಂದು ನಮ್ಮನ್ನು ಹೀನ ಸ್ಥಿತಿಯಲ್ಲಿ ಇಟ್ಟವರ ಮಧ್ಯದಲ್ಲಿ ನಮ್ಮನ್ನು ಕೂಡಿಕ್ಕಿ ಬಂದ ಒಬ್ಬ ದೇವರಿದ್ದಾರೆ. ಆ ಸ್ಥಿತಿಯಲ್ಲಿ ಇವತ್ತು ನೀವು ಕೂತಿರುವ ಸ್ಥಿತಿಯನ್ನು ನೀವು ಯೋಚನೆ ಮಾಡಿ ನೋಡಿರಿ. ಇಲ್ಲಿ ಬಂದ ಮೇಲೆ ನಿಮಗೆ ಡಬಲ್ ಸ್ಟ್ಯಾಂಡರ್ಡ್ ಲೈಫ್ ಸ್ಟಾರ್ಟ್ ಆಯಿತು. ಯಾರು ಕೇಳುವರು ಅನ್ಕೊಳ್ತೀನ? ಇಲ್ಲ, ಪವಿತ್ರಾತ್ಮನು ಎಲ್ಲ ಗೊತ್ತು, ಪವಿತ್ರಾತ್ಮನು ಎಲ್ಲವನ್ನು ನೋಡ್ತಾ ಇದ್ದಾರೆ. ಅವ್ರ ಮುಂದೆ ಮುಚ್ಚಿ ಮರೆಯಾಗಿರುವುದು ಏನೂ ಇಲ್ಲ. ಲವೋದಿಕೀಯ ಸಭೆ ಶ್ರೀಮಂತ ಸಭೆ, ಬಟ್ ದೇವರು ಹೇಳಿದರು, ನೀವು ಆತ್ಮೀಯ ಜೀವನದಲ್ಲಿ ಬಡವರೇ, ನಿಮ್ಮಲ್ಲಿ ಕೊರತೆ ಉಂಟು, ಪರಿಹಾರ ಕೊಡುತ್ತೇನೆ. ನನ್ನ ಕಡೆಯಿಂದ ಪರಿಶುದ್ಧತೆಯನ್ನು, ನನ್ನ ಕಡೆಯಿಂದ ನೀತಿಯನ್ನು, ನನ್ನ ಕಡೆಯಿಂದ ವಿಶ್ವಾಸವನ್ನು, ನನ್ನ ಕಡೆಯಿಂದ ಬೇರೆ ಏನು ಹೇಳಿದರು? ಒಳನೋಟ, ಆತ್ಮಿಕ ಒಳನೋಟವನ್ನು ಪಡ್ಕೊಂಡು ನೀವು ತಿದ್ದುಕೊಂಡು ಆತ್ಮೀಯ ಜೀವನದಲ್ಲಿ ನೀವು ಬೆಳೆಯಿರಿ ಹೇಳಿದರು. ಅದಕ್ಕೆ ನಾನು ನಿಮಗೆ ಹೆಚ್ಚಾದ ಶಿಕ್ಷೆಗಳು, ಕೆಲವೊಂದು ಜನರಿಗೆ ಆಶೀರ್ವಾದ ಸಿಗ್ತಾ ಇಲ್ಲ, ಕೊಟ್ಟಂತ ಮಾತುಗಳು ನೆರವೇರ್ತಾ ಇಲ್ಲ, ವಾಗ್ದಾನಗಳು ನೆರವೇರ್ತಾ ಇಲ್ಲ. ಕಾರಣ ಏನು ಗೊತ್ತಾ? ನಾವು ಇನ್ನು ನಮ್ಮನ್ನು ತಿದ್ದುವುದೇ ಇಲ್ಲ. ಒಂದು ಕಡೆ, ಇನ್ನೊಂದು ಕಡೆ ಆತ್ಮಿಕ ಜೀವನ ಅಂದ್ರೆ ಪ್ರಾರ್ಥನೆ ಮಾಡೋದಿಲ್ಲ, ಆರಾಧಿಸುವುದಿಲ್ಲ. ಮುಂಚಾನೆ ಎದ್ದು ಆ ಬೆಡ್ ಮೇಲೆ ಕೂತ್ಕೊಂಡು ಪರಿಶುದ್ಧ ತಂದೆಯೇ, ಈ ದಿವಸವನ್ನು ನಿಮ್ಮ ಕೈಯಲ್ಲಿ ಒಪ್ಪಿಸ್ಕೊಡ್ತೇನೆ, ಊಟ ಕೊಡಿ, ತಿಂಡಿ ಕೊಡಿ, ಹೋಗುವವರ ಜೊತೆ ಇರಿ, ಕ್ಲಾಸ್ ತಗೊಳ್ಳೋದಕ್ಕೂ, ಕೆಲಸ ಮಾಡೋದಕ್ಕೂ, ಮನೆ ಕೆಲಸ ಮಾಡೋದಕ್ಕೂ ಸಹಾಯ ಮಾಡಿರಿ, ಮಕ್ಕಳನ್ನು ಕೈಯಲ್ಲಿ ಒಪ್ಪಿಸ್ಕೊಡ್ತೇನೆ ಯೇಸು ನಾಮದಲ್ಲಿ ತಂದೆ. ಎಷ್ಟು ಮಿನಿಟ್ ಆಯಿತು ಈ ಪ್ರಾರ್ಥನೆಗೆ? ಒಂದು ನಿಮಿಷ ನಾನು ಸಭೆಯಲ್ಲಿ ಕೇಳಬೇಕು. ಒಂದು ಟೀ ರೆಡಿ ಮಾಡೋದಕ್ಕೆ ಎಷ್ಟು ಸಮಯ ಆಗುತ್ತೆ? 10 minutes. ಅಡಿಗೆ ಎಷ್ಟು ಸಮಯ ನೀವು ಕೊಡ್ತೀರಿ? 1 hour. ದೇವರಿಗೆ ನೀವು ಕೊಡುವ ಸಮಯ ಎಷ್ಟು? 1 ನಿಮಿಷನಾ? 1 ನಿಮಿಷದಲ್ಲಿ ಪರಲೋಕ ಮನೆಗೆ ಇಳಿದು ಬರಬೇಕು. ಹಾಗೆ ತಾನೆ? ನಿಮ್ಮ ದೊಡ್ಡ ದೊಡ್ಡ ಸಮಸ್ಯೆಗಳು 1 ನಿಮಿಷದಲ್ಲಿ ದೇವರು ಏನ್ ಮಾಡಬೇಕು? ದೂತರನ್ನು ಹೊರಿಸಿ 1 ಕೋಟಿ ದೂತರನ್ನು ಕಳಿಸಿ. ಒಂದು 100 ಸ್ತೋತ್ರ ಕೂಡ ಹೇಳಿಲ್ಲ. ಇವ್ರಿಗೆ ಎಷ್ಟು ಕೋಟಿ ದೂತರು ಬೇಕು? 100 ಕೋಟಿ ದೂತರುಗಳು ಎಲಿಷನ ಕಾಲದಲ್ಲಿ ಇಳಿದು ಬಂದ ಹಾಗೆ ರಥರಥಾಸುರಗಳ ಮೇಲೆ ಕೂತ್ಕೊಂಡು ಅವರು ಇಳಿದು ಬಂದು ನನ್ನ ಮನೆಯನ್ನು ಕಾಯಲಿ. ನೀವು ಎಷ್ಟು ಪ್ರಾರ್ಥಿಸಿರೋ ಅಷ್ಟೇ. ಅರ್ಥ ಆಯ್ತಾ? ಈ ಕಿರುಬೇಕಾಲ ಅಂತ ಹೇಳಿಕೊಂಡು ಕೆಲವರು ಪಾಪ ಮಾಡ್ತಾನೆ ಇರುವರು, ದೇವ್ರು ಶ್ರಮಿಸ್ತಾರೆ. ಹಂಗೆಲ್ಲ ಏನಿಲ್ಲ. ದಾವಿದನ ಜೀವನವನ್ನು ತಗೊಂಡು ನೋಡಿರಿ. ದಾವಿದನ ಜೀವನದಲ್ಲಿ ಅವನು ಪಾಪ ಮಾಡಿದಾಗ ದೇವರು ಸುಮ್ಮನೆ ಬಿಟ್ರ? ದೇವರ ಹೃದಯಕ್ಕೆ ತಕ್ಕಂತ ಮನುಷ್ಯನು ತಕ್ಕಂತೆ ಒಂದು ಪಾಪ ಮಾಡಿಬಿಟ್ಟ. ಅವನ ಜೀವನದಲ್ಲಿ, ಅವನ ಕುಟುಂಬದ ಮೇಲೆ ದೇವರು ಶ್ರಮಿಸಿದರು. ಅದಕ್ಕೆ ತಕ್ಕಂತ ದಂಡನೆ ಕೊಟ್ಟಿಲ್ಲ. ನೋಡಿದ್ರೆ ಕಾನ್ಸಿಕ್ವೆನ್ಸಸ್, ಆ ಫಲಿತಾಂಶ, ಆ ಒಂದು ಕತ್ತಿ ಕುಟುಂಬದ ಮೇಲೆ ಇದ್ದುದನ್ನು ನೋಡ್ತೇವೆ. ಅಂದ್ರೆ ಸ್ವಂತ ಮಗನೇ ತನ್ನ ತಂಗಿನ್ನು ಹಾಳು ಮಾಡಿಬಿಟ್ಟನು. ಅದು ತಿಳಿದ ಅಣ್ಣನು ಅವನನ್ನು ಕೊಲೆ ಮಾಡಿಬಿಟ್ಟನು, ವಂಚಿಸಿ ಕೊಲೆ ಮಾಡುತ್ತಾನೆ. ಆ ಪಾಪ ಮಾಡಿದವನು ಕ್ಷಮಿಸಿಬಿಡಿ ಎಂದು ದಾವೀದನಿಗೆ ಕೇಳಿ ಕೋಪದಲ್ಲಿ ಅಬ್ಸಲೋಮ್ ಅವನು ಕೊಲೆ ಮಾಡುತ್ತಾನೆ. ಆಮೇಲೆ ಅಬ್ಸಲೋಮ್ ಓಡಿ ಹೋಗಿಬಿಟ್ಟನು. ತಿರುಗಿ ಕ್ಷಮ ಕೇಳಿ ಬರ್ತಾನೆ, ಸುಮ್ಮನೆ ಬರ್ತಾನ? ದಾವೀದನಿಗೆ ವಿರೋಧವಾಗಿ ಬಂದು ದಾವೀದನನ್ನೇ ಆ ಸಿಂಹಾಸನದ ಮುಂದೆ ತೆಗೆದು ಅಡವಿಗೆ ಕಳುಹಿಸಿಬಿಡ್ತಾನೆ.
ಎಷ್ಟು ನೋವನ್ನು ದಾವೀದನು ಅನುಭವಿಸಿದನು ಗೊತ್ತಾ? ಕಾನ್ಸಿಕ್ವೆನ್ಸ್ ಆಫ್ ಸಿನ್. ನಾವು ಮಾಡಿದ ಪಾಪಗಳಿಗೆ ಸ್ವಲ್ಪ ಕಾಲ ದೇವರು ಡಿಸಿಪ್ಲಿನ್ ಮಾಡ್ತಾರೆ. ಯಾಕಂದ್ರೆ ಇನ್ನು ಮುಂದೆ ಈ ಪಾಪವನ್ನು ನಾವು ತಿರುಗಿ ಕೂಡ ನೋಡಬಾರದು. ಆ ತಿದ್ದುಪಾಟಲ್ಲಿ ಅದು ದಾವೀದನ ಮೇಲೆ ದೇವರಿಟ್ಟ ಪ್ರೀತಿ. ಅದು ಹೇಳೋದು ಸುಳ್ಳಲ್ಲ ರೀ. ದಾವೀದನನ್ನು ಹಾಳು ಮಾಡುವುದಕ್ಕಾಗ ದೇವರು ಅನುಮತಿ ಮಾಡಲಿಲ್ಲ. ಅವನು ತಿರ್ಗಾ ಈ ರೀತಿಯ ಪಾಪ ಮಾಡಲೇಬಾರದು. ಅವನು ಬೇರೆ ಒಂದು ಜೀವನವನ್ನು ನಾನು ತಿರ್ಗಾ ಕೊಡುವೇನು ಎಂದು ಹೇಳಿ ಅಲ್ಲಿ ಅವನು ಅಡವಿಯಲ್ಲಿ ಇರುವಾಗ ದೇವರು ಕೈಬಿಟ್ರ ಇಲ್ಲ. ಅವನ ಕಣ್ಣೀರನ್ನು ನೋಡಿದರು. ಅಬ್ಸಲೋಮು ಒಂದು ದಿವಸ ಸತ್ತು ಹೋದ. ತಿರ್ಗಾ ದಾವೀದನಲ್ಲಿ ಬರ್ತಾನೆ. ಯೆರೂಸಲೇಮಲ್ಲಿ ಬಂದು ಅವನ ಅದೇ ಸಿಂಹಾಸನದಲ್ಲಿ ದೇವರು ಕುಳ್ಳಿರಿಸಿದರು, ರಾಜ್ಯವನ್ನು ಕೊಟ್ಟು. ಸತ್ಯವೇದ ಹೇಳ್ತದೆ, ಅವನು ಮರಣದ ಪರಿಸ್ಥಿತಿಯಲ್ಲಿ ಇರುವಾಗ ಅವನಿಗೆ ಸಹಾಯ ಮಾಡೋದಕ್ಕೆ ಒಬ್ಬ ಸ್ತ್ರೀಯನ್ನು ಕಳುಹಿಸ್ತಾರೆ. ಮದುವೆ ಅವನ ಹೆಂಡತಿ ಹಾಗೆ. ಅವಳನ್ನು ಅವನು ಮುಟ್ಟಿಗೂ ಅವನನ್ನು ಟಚ್ ಕೂಡ ಮಾಡಿರಲಿಲ್ಲ. ಒಂದು ಸಾರಿ ಮನ ತಿರುಗಿದವನೇ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ಇದು ಯಾಕೆ ದೇವರು ಮಾತನಾಡಿದ್ರೆ, ನಿಮಗೆ ಈ ಒಂದು ಪರಿಸ್ಥಿತಿ ಇದೆ, ದೇವರು ನಿಮಗೆ ಇವತ್ತು ಬೆದರಿಸ್ತಾನೆ, ಶಿಕ್ಷಿಸ್ತಾನೆ, ನಾನು ಈ ರೀತಿ ಪರಿಸ್ಥಿತಿಯಲ್ಲಿ ಇದ್ದೇನೆ ಎಂದು ಹೇಳ್ತಾರಲ್ಲ. ಸತ್ಯವೇದ ಹೇಳುತ್ತದೆ, ನಾನು ಯಾರನ್ನು ಪ್ರೀತಿಸ್ತೇನೋ ಅವರನ್ನೇ ಗದರಿಸುತ್ತೇನೆ, ಶಿಸ್ತೇನೆ. ನಿಮಗೆ ಅದು ಒಳ್ಳೆಯದಾಗುತ್ತದೆ. ಹಲ್ಲೆಲೂಯಾ. ಹಾಗಲಕಾಯಿ ತಿನ್ನುವುದರಿಂದ ಬಾಯಿಗೆ ಕಹಿಯಾಗಿರುತ್ತೆ, ಶರೀರಕ್ಕೆ ಅದು ಔಷಧಿ. ಹಲ್ಲೆಲೂಯಾ. ಶುಗರ್ ಲೆವೆಲ್ ಕಡಿಮೆ ಆಗಿಬಿಡುತ್ತೆ. ನೀವು ಆರೋಗ್ಯಕರವಾಗಿ ಬದುಕುವಿರಿ. ಎಷ್ಟೋ ಜನರು ಹಾಗಲಕಾಯಿ ಪಲ್ಯ ಮಾಡಿ ತಿಂತೀರಿ ಮನೆಯಲ್ಲಿ ಇಷ್ಟಪಟ್ಟು. ನನಗೆ ತುಂಬಾ ಇಷ್ಟ, ತಿಂದು ನೋಡಿರಿ, ಚೆನ್ನಾಗಿರುತ್ತೆ. ಹಲ್ಲೆಲೂಯಾ. ಇರುವಾಗ ಆ ಒಂದು ಶಿಕ್ಷೆ ಅನುಭವ, ಇನ್ನು ಮುಂದೆ ನಾವು ಪಾಪಿಗಳಾಗಿ ಬದುಕದೆ ನೀತಿವಂತರಾಗಿ, ಪರಿಶುದ್ಧರಾಗಿ, ಪ್ರೀತಿಯುಳ್ಳವರಾಗಿ, ನಂಬಿಕೊಳ್ಳೋರಾಗಿ ಬದುಕಿ ಪರಲೋಕದ ರಾಜ್ಯದಲ್ಲಿ ನಮಗೂ ಒಂದು ಸೀಟನ್ನು ದೇವರು ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಅಲ್ಲಿ ಕರ್ಕೊಂಡು ಹೋಗಿ ಸೇರಿಸೋದಕ್ಕಾಗಿ ದೇವರು ಸ್ವಲ್ಪ ಕಾಲ ಈ ಕಷ್ಟಕಾಲವನ್ನು ಕಾದು ಹೋಗಬೇಕು ಅಂತ ಅನುಮತಿ ಕೊಟ್ಟಿದ್ದಾರೆ. ಈ ಕಾಲದಲ್ಲಿ ನಾವು ಪಾಪ ಮಾಡಬಾರದು. ಈ ಕಾಲದಲ್ಲಿ ಅದೇ ಹಳೆ ಕಥೆಗಳು ಬರಬಾರದು. ಅದೇ ಹಳೆ ಪರಿಸ್ಥಿತಿಯಲ್ಲಿ ಹೋಗಿ ದೇವರಿಗೆ ನೋವು ಕೊಡಬಾರದು. ನಾವು ನಮ್ಮನ್ನು ತೆತ್ತುಕೊಂಡು ಮುಂದುವರಿಯಬೇಕು. ಹಲ್ಲೆಲೂಯಾ. ಪರಿಶುದ್ಧತೆಯಲ್ಲಿ, ಪ್ರೀತಿಯಲ್ಲಿ, ನಂಬಿಕೆಯಲ್ಲಿ, ದೇವರೊಂದಿಗೆ ಅನ್ಯೋನ್ಯದಲ್ಲಿ, ದೇವರ ಸ್ವಭಾವಗಳಲ್ಲಿ ಬೆಳೆಯುವುದರಲ್ಲಿ ನಾವು ಮುಂದುವರಿಯಬೇಕು. ಆದರೆ ಮುಂದುವರಿದರೆ ನೀವು ಏನು ಆಗುವಿರಿ? ಮುಂದೆ ಹೋದಮ್ಮ. ಆದುದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೋ. ಸಭೆಯಲ್ಲಿ ಕೂತಿರೋದ್ರಿಂದ ನೀವು ಆತ್ಮೀಯ ಜೀವನದಲ್ಲಿ ಉಳ್ಳವರಲ್ಲ. ಸಭೆಯಲ್ಲಿ ಮಾತ್ರ ಅಲ್ಲ, ಮನೆಗಳಲ್ಲಿ ಇರುವ ಸ್ಥಳಗಳಲ್ಲಿ ದೇವರೊಂದಿಗೆ ಇರೋರೇ ನಿಜವಾದ ಆತ್ಮಿಕ ಜೀವನದವರು. ನೆಕ್ಸ್ಟ್ ಹೋಗಮ್ಮ, ಬೇಗ ಮುಗಿಸ್ತೇನೆ, ಟೈಮ್ ಆಯ್ತು. ಅವಿಧೇಯರಿಗೆ ಸಿಕ್ಕುವ ಪರಿಣಾಮ ಏನು? ಅವ್ರು ಮೊದಲೇ ಹೇಳಿದರು, ನಾನು ನಿನ್ನನ್ನು ಬಾಯಿ ಒಳಗಿಂದ ಕಾವೆನು. ಎಲ್ಲ ಪತ್ರಿಕೆ ಇರ್ಬೋದು. ಅವಿಧೇಯರಾಗಿ ಇರುವವರಿಗೆ ಸಿಕ್ಕುವ ಆ ಒಂದು ರಿಸಲ್ಟ್ ಏನು? ವಿಧೇಯರಾಗಿ ಇರುವವರಿಗೆ ಏನು ಸಿಕ್ಕಿದೆ? ನೆಕ್ಸ್ಟ್ ಹೋಗಮ್ಮ. ದೇವರು ಒಂದು ಅವಕಾಶ ಕೊಡ್ತಾರೆ. ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಹಲ್ಲೆಲೂಯಾ. ಪ್ರಾಣ ಕೊಟ್ಟ ಯೇಸು ಕರ್ತನು ಎಲ್ಲಿ ತಟ್ತಾ ಇದ್ದಾರೆ? ಬಾಗಿಲಲ್ಲಿ ನಿಂತ್ಕೊಂಡು. ಯಾರನ್ನು ಒತ್ತಾಯಪಡಿಸುವರಲ್ಲ ದೇವರು. ನೀನು ಕ್ರೈಸ್ತನಾಗಬೇಕು, ಈ ಬೇರೆ ಧರ್ಮದಲ್ಲಿ ಇರುವಲ್ಲ, ಇಲ್ಲಿ ಬರುವಾಗ ಕತ್ತಿಯನ್ನು ತೋರಿಸಿ ಮತಾಂತರ ಮಾಡಿದಂತ ನಾವು ನೋಡ್ತೇವೆ. ಇಲ್ಲಿ ಯೇಸು ಕರ್ತನಿಗೆ ಮಾಡುವರಲ್ಲ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಫ್ರೀ ವಿಲ್ಗೆ ಒಪ್ಪಿಸಿಕೊಂಡಿದ್ದಾರೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು. ನೀವು ದೇವರ ಮನೆಯಾಗಿ ಇರಬೇಕು, ದೇವರ ಆಲಯವಾಗಿ ಇರಬೇಕು. ದೇವರು ನಿಮ್ಮಲ್ಲಿ ವಾಸವಾಗಿ ಇರುವಷ್ಟು ಅನ್ಯೋನ್ಯತೆ ನಿಮಗೆ ಇರಬೇಕು. ಒಬ್ಬರು ನಮ್ಮ ಜೊತೆಯಲ್ಲಿ ಊಟ ಮಾಡುವುದಾದರೆ ಅವರು ನಮ್ಮಲ್ಲಿ ಒಬ್ಬರಾಗಿ ಅವರು ಇರ್ತಾರೆ. ಹಲ್ಲೆಲೂಯಾ. ಎಲ್ಲರಿಗೂ ನಾವು ಊಟ ಕೊಡಲ್ಲ. ನಮ್ಮಲ್ಲಿ ಒಬ್ಬರು ನಮ್ಮ ಸಂಬಂಧಿಕರು ಎಂದು ನಾವು ಯಾರನ್ನು ಅನ್ನುತ್ತೇರೋ ಅವರನ್ನು ನಾವು ಮನೆ ಒಳಗಡೆ ಬಿಟ್ಟು ಅವ್ರ ಜೊತೆಗೆ ಊಟ ಮಾಡ್ತೇವೆ. ಹಲ್ಲೆಲೂಯಾ. ಆ ರೀತಿಯಲ್ಲಿ ಯೇಸು ಕರ್ತನಿಗೆ ನೀವು ಜಾಗ ಕೊಡುವಾಗ ಒಡೆಯನಾಗಿ, ರಕ್ಷಕನಾಗಿ, ಒಳ್ಳೆ ಮಿತ್ರನಾಗಿ, ತಂದೆಯಾಗಿ, ತಾಯಾಗಿ ನೀವು ಅವರಿಗೆ ಸ್ಥಳ ಕೊಟ್ರೆ ಅವರು ನಿಮ್ಮ ಜೊತೆಗೆ ಊಟ ಮಾಡಲು ಅವರು ನಮ್ಮ ಮನೆಯಲ್ಲಿ ನಮಗೆ ಕೊರತೆ ಬರುತ್ತಾ? ಯಾವುದು ಕೊರತೆ ಬರುವುದಿಲ್ಲ. ಎಲ್ಲ ಅಗತ್ಯತೆಗಳನ್ನು ಪೂರೈಸುವರು, ಆರೋಗ್ಯವನ್ನು ಕೊಡುವರು. ಯಾವ ಕೇಳು ನಮ್ಮ ಕೂಡಾರದ ಬಳಿಗೆ ಬರುವುದಿಲ್ಲ. ಕ್ರಿಸ್ತನ ಒಳಗಡೆ ಸೈತಾನ ಹೊರಗಡೆ ಇರ್ತಾನೆ. ಕ್ರಿಸ್ತನ ಒಳಗಡೆ ಇರುವಾಗ ಸೈತಾನಿಗೆ ಕೆಲಸ ಇಲ್ಲ ರೀ.
ನಿಮ್ಮ ಮನೆಗಳಲ್ಲಿ, ನಿಮ್ಮ ಮನಸ್ಸಲ್ಲಿ ಯೇಸು ಕರ್ತನು ವಾಸವಾಗಿರುವ ರೀತಿಯಲ್ಲಿ ಅವರಿಗೆ ನೀವು ಸ್ಥಳ ಕೊಡಬೇಕು. ಒತ್ತಾಯ ಪಡ್ತಾ ಇಲ್ಲ, ನೀವು ಅವರ ಪ್ರೀತಿಯನ್ನು ನೋಡಿರಿ. ಅವ್ರ ಶಿಲುಬೆ ಮೇಲೆ ನಮಗಾಗಿ ಪ್ರಾಣ ಕೊಟ್ಟ ಆ ಪ್ರೀತಿಯನ್ನು ನೋಡಿರಿ, ಅವರಿಗೆ ಸ್ಥಳ ಕೊಡಿರಿ. ಹಲ್ಲೆಲೂಯಾ. ಕೊಡುವಾಗ ನಾವನು ನನ್ನ ಸಂಗಡ ಊಟ ಮಾಡುವೆನು. ಈ ರೀತಿಯಲ್ಲಿ ಯಾರು ದೇವರೊಂದಿಗೆ ಅನ್ಯೋನ್ಯತೆಯಿದ್ದಾರೋ, ಈ ರೀತಿಯಲ್ಲಿ ಯಾರು ದೇವರ ಪ್ರಸನ್ನತೆಗೆ ಪ್ರಾಮುಖ್ಯತೆ ಕೊಟ್ಟು ಪ್ರಾರ್ಥನೆಯಲ್ಲಿಯೂ ಸತ್ಯವೇದ ಧ್ಯಾನದಲ್ಲಿಯೂ ಸಾಕ್ಷಿಗಳಾಗಿ ಬದುಕುವುದಲ್ಲಿಯೂ ದೇವರಿಗೆ ಮೆಚ್ಚುಗೆ ಆಗಿರುವುದರಲ್ಲಿ ಅವರು ಕಾರ್ಯಗಳಲ್ಲಿ ಅವರು ಮುಂದುವರಿಯುತ್ತಾರೋ ಅವರಿಗೆ ದೇವರು ಏನು ಮಾಡುವರು? 8th ಪಾಯಿಂಟ್, ವಿಜಯಶಾಲಿಗಳಿಗೆ ವಾಗ್ದಾನ. ಏನು? ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಹಲ್ಲೆಲೂಯಾ. ಯಾರೆಲ್ಲ ಈ ಕಾಲದಲ್ಲಿ ಕಷ್ಟಪಡ್ತೀರೋ ಕ್ರಿಸ್ತನ ಆಗಮನದಲ್ಲಿ ನಾವೆಲ್ಲರೂ ಅವರ ಜೊತೆಗೆ ಆಳ್ವಿಕೆ ಮಾಡಬೇಕು. ಈ ಕಾಲದ ಕಷ್ಟಗಳು ಬರ್ಲಿಕ್ಕಿರೋ ಮಹಿಮೆಗೆ ಹೋಲಿಕೆ ಸಮಾನ ಆಗುವುದೇ ಇಲ್ಲ. ಆತನ ಆಗಮನದಲ್ಲಿ ನಾವು ದೇವರ ಜೊತೆಯಲ್ಲಿ ಆಳ್ವಿಕೆ ಮಾಡುವವರಾಗಿ ಇರುವುದಕ್ಕೋಸ್ಕರ ಆರಿಸಲ್ಪಟ್ಟವರು ನೀವು ನಾನು. ಆತ ಹೇಳ್ತಾರೆ, ನಾವು ಜಯಶಾಲಿಗಳಾಗಿ ಬದುಕಬೇಕು. ಉಕ್ಕಿ ತಗ್ಗಿ ಕಷ್ಟಪಟ್ಟು ಅವರು ಬೈತಾರೆ, ನೆತ್ತು ನಿಲ್ಲಬೇಕು. ಹಲ್ಲೆಲೂಯಾ. ನಮ್ಮ ಅಪ್ಪನ ಜೊತೆಯಲ್ಲಿ ಇದ್ರೆ ಯಾರು ನಮಗೆ ವಿರೋಧವಾಗಿ ನಿಲ್ಲುತ್ತಾರೆ? ನೀವು ಚೆನ್ನಾಗಿ ಪ್ರಾರ್ಥನೆ ಮಾಡಿ ಸತ್ಯವೇದ ಧ್ಯಾನಿಸಿ ಸಾಕ್ಷಿಗಳಾಗಿ ಬದುಕಿದ್ರೆ ಒಬ್ಬರು ನಿಮಗೆ ವಿರೋಧವಾಗಿ ನಿಲ್ಲಕ್ಕಾಗಲ್ಲ. ನಿಮ್ಮ ದಾರಿ ಸತ್ಯದ ದಾರಿಗಳಾಗಿದ್ರೆ, ನೀತಿ ನ್ಯಾಯಗಳನ್ನು ಅನುಸರಿಸಿ ಬದುಕಿದ್ರೆ, ಪಕ್ಷಪಾತ ಮಾಡದೆ ಎಲ್ಲರನ್ನು ಸಮಾನತೆಯಲ್ಲಿ ನಡೆಸಿ ನೀವು ಪರಿಶುದ್ಧರಾಗಿ ಬದುಕುವುದಾದರೆ, ಪ್ರೀತಿಯನ್ನು ಹಂಚಿಕೊಂಡು ಬದುಕುತ್ತಾರೆ, ಒಬ್ಬರು ನಿಮಗೆ ವಿರೋಧವಾಗಿ ನಿಲ್ಲಕ್ಕಾಗಲ್ಲ. ಯಾಕಂದ್ರೆ ಅಪ್ಪನು ನಮ್ಮ ಜೊತೆಲಿ ನಿಲ್ಲುವರು. ಹಲ್ಲೆಲೂಯಾ. ನಮ್ಮ ಪರವಾಗಿ ನಮ್ಮ ಜೊತೆಲಿ ನಿಲ್ಲುವರು, ನಮ್ಮನ್ನು ಸಾಕ್ಷಿಯಾಗಿ ನಿಲ್ಲಿಸುವರು. ಆದ್ದರಿಂದ ಇವತ್ತು ದೇವರು ಮಾತನಾಡಿದರೆ, ಲವದೋಕಿಯ ಸಭೆಯಲ್ಲಿ ಇರುವ ಪರಿಸ್ಥಿತಿ ಯಾರಿಗೂ ಬರಬಾರದು. ಅದರಲ್ಲಿ ಒಳ್ಳೆ ಕಾರ್ಯಗಳೇ ಇಲ್ಲ, ಅವರು ಹೊಗಳಿಕೆ ಮಾತುಗಳೇ ಹೇಳಿಲ್ಲ, ಅವರು ಕೊರತೆಗಳೇ ಹೇಳಿದ್ರು. ಯಾಕಂದ್ರೆ ಕೊರತೆಗಳೇ ಇತ್ತು. ಒಂದು ವೇಳೆ ನಮ್ಮಲ್ಲಿ ಈ ವಾಕ್ಯವನ್ನು ನಾವು ಧ್ಯಾನಿಸುವಾಗ ದೇವರು ಮಾತನಾಡುವುದಾದರೆ ನಾವು ಕೂಡ ಅದೇ ರೀತಿಯಲ್ಲಿ ಫೇಕ್ ನಾನು ಹೇಳ್ತೇನೆ. ನಾನು ಒಂದು 5 ಪಾಯಿಂಟ್ಗಳು ಹಾಕಿದ್ದೇನೆ. ನಮ್ಮ ಆತ್ಮೀಯತೆಯ ಬಗ್ಗೆ ನಕಲಿ ತಿಳುವಳಿಕೆ ಇರಬಾರದು. ಆಮೇಲೆ ನಾವು ಸೆಲ್ಫ್ ಸಫಿಷಿಯನ್ಸಿ ಅದು ಇರಬಾರದು. ಎಲ್ಲ ಇದೆಪ್ಪ, ಏನು ಬೇಡ, ದೇವರೇ ಬೇಡ ಅಂತ ಸಭೆಗೆ ಬರುವುದಿಲ್ಲ, ಪ್ರಾರ್ಥನೆ ಮಾಡುವುದಿಲ್ಲ, ಸತ್ಯವೇದ ಧ್ಯಾನಿಸಲ್ಲ. ಆಮೇಲೆ ಕಷ್ಟ ಬರುವಾಗ ದೇವರು ಯಾಕೆ ಇದನ್ನು ಮಾಡ್ತಾ ಇಲ್ಲ? ದೇವರು ಮಾಡಲ್ಲ. ನೀವು ದೇವರಿಗೆ ಪ್ರಾಮುಖ್ಯತೆ ಕೊಟ್ಟರೆ ದೇವರು ನಿಮಗೆ ಪ್ರಾಮುಖ್ಯತೆ ಕೊಡ್ತಾರೆ. ನೀವು ದೇವರನ್ನೇ ನೋಡಕ್ ಬರುತ್ತಾ ಇಲ್ಲ, ನೀವು ದೇವರ ಜೊತೆಗೆ ಇರುವುದೂ ಇಲ್ಲ, ಪ್ರಾರ್ಥನೆ ಮಾಡೋದಿಲ್ಲ, ಬಟ್ ದೇವರು ಮಾತ್ರ ಹೇಳಿದು ಬಂದು ನಿಮಗೆ ಹೆಂಗೆ ಸಹಾಯ ಮಾಡ್ತಾರೆ? ಮನೆಗೆ ಬನ್ನಿರಿ, ಸಹಾಯ ಮಾಡ್ತೇನೆ ಅಂತ ನಾನು ನಿಮ್ಮನ್ನು ಕರೆದಿದ್ದೇನೆ, 1 ಲಕ್ಷ ರೂಪಾಯಿ ಕೊಡ್ತೇನೆ, ನೀವು ಮನೆಗೆ ಬರ್ತಾ ಇಲ್ಲ, ಅಲ್ಲೇ ಕೂತ್ಕೊಂಡು ಮೊಬೈಲಲ್ಲಿ ಕಳಿಸಿ. ನಾನು ಕಳಿಸಲ್ಲ, ನಿಮ್ಮ ಮುಖ ನೋಡಿ ನಿಮ್ಮ ಕೈಯಲ್ಲಿ ಕೊಡ ಬಯಸ್ತೇನೆ. ಅದೇ ರೀತಿಯಲ್ಲಿ ಇಲ್ಲಿ ದೇವರು ಹೇಳ್ತಾರೆ, ನೀವು ನನಗೆ ಪ್ರಾಮುಖ್ಯತೆ ಕೊಟ್ರೆ ನಾನು ನಿಮಗೆ ಈ 1 ಹೆಜ್ಜೆ ಇಡ್ರಿ, ನಾನು 100 ಹೆಜ್ಜೆ ಇಡ್ರಿ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಆದ್ರಿಂದ ಇಲ್ಲಿ ನೀವು ನೋಡಿಕೊಳ್ಳ್ರಿ, ಮೊದಲನೇದಾಗಿ ಡೋಂಟ್ ಹ್ಯಾವ್ ದ ಫೇಕ್ ಸ್ಪಿರಿಚುಯಾಲಿಟಿ ಅಬೌಟ್ ಯುವರ್, ಅದೊಂದು ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ಎರಡನೇದಾಗಿ ಸೆಲ್ಫ್ ಸಫಿಷಿಯನ್ಸಿ, ನಾವು ಸ್ವಾವಲಂಬಿಗಳಾಗಿ ಇರಬಾರದು. ಆಮೇಲೆ ನಮ್ಮಲ್ಲಿ ಏನು ಕೊರತೆ ಎಂದು ನಮಗೆ ತಿಳಿದಿಲ್ಲ. ನಮ್ಮೊಳಗೆ ನೋಡಲು ನಮಗೆ ಆಧ್ಯಾತ್ಮಿಕ ಒಳನೋಟ ಇರಬೇಕು. ಹಲ್ಲೆಲೂಯಾ. ಆಧ್ಯಾತ್ಮಿಕ ಒಳನೋಟ ಹೆಂಗೆ ಬರುತ್ತೆ? ಪ್ರಾರ್ಥನೆ ಮಾಡುವ ಆತ್ಮನು ವಾಕ್ಯದ ಮುಖಾಂತರ ಮಾತನಾಡಿ ತಿಳಿಸುತ್ತಾರೆ. ಆಮೇಲೆ ನಾವು ಮತ್ತು ಆಮೇಲೆ ಕಷ್ಟಗಳ ಸಮಯದಲ್ಲಿ ನಾವು ನಂಬಿಕೆಯಲ್ಲಿ ನಿಲ್ಲಬೇಕು. ಆಮೇಲೆ ನಮ್ಮನ್ನು ಪ್ರತಿದಿನ ಆಳಲು ಮತ್ತು ನಮ್ಮ ಸಂಪೂರ್ಣ ಅಧೀನತೆಗೆ ಯೇಸುವಿಗೆ ಸ್ಥಾನ ನೀಡುವುದು ಅತ್ಯಂತ ಮೂಲಭೂತ ಕ್ರಿಶ್ಚಿಯನ್ ಜೀವನ. ಹಲ್ಲೆಲೂಯಾ. ಫೌಂಡೇಶನ್ ಏನುದ್ರ ನಾವು ನಮ್ಮನ್ನು ಸಂಪೂರ್ಣವಾಗಿ ಅರ್ಪಿಸಬೇಕು. ಹಲ್ಲೆಲೂಯಾ. ನಮ್ಮ ಪ್ರಾಣಾತ್ಮ ಶರೀರ, ನಮ್ಮ ಮಾತು, ನಮ್ಮ ಕ್ರಿಯೆಗಳು ಎಲ್ಲ ದೇವರಿಗೆ ಮೆಚ್ಚುಗೆ ಆಗಿರುವುದರಲ್ಲಿ ಸತ್ಯವೇದ ಹೇಳುವ ಹಾಗೆ ಆತ್ಮನ ನಡೆಸುವಿಕೆಯಲ್ಲಿ ಇರುವುದೇ ನಿಜವಾದ ಕ್ರಿಶ್ಚಿಯನ್ ಲೈಫ್. ಹಲ್ಲೆಲೂಯಾ. ನಾವು ನಾವಾಗಿ ಬದುಕಲ್ಲ, ನಾವು ಕ್ರಿಶ್ಚಿಯನ್ ಆಗಿ ಬದುಕುವುದು, ಕ್ರಿಸ್ತನ ಹಾಗೆ ಬದುಕುವುದೇ ಕ್ರಿಶ್ಚಿಯನ್ ಲೈಫ್. ಹಲ್ಲೆಲೂಯಾ. ಅದಕ್ಕೆ ನಾವು ಒಪ್ಪಿಸಿಕೊಡಬೇಕು, ಆತನ ನಮ್ಮನ್ನು ಆಳ್ವಿಕೆ ಕೊಡೋದು ಒಪ್ಪಿಸಿಕೊಡಬೇಕು. ಆತ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಊಟ ಮಾಡುವವರು ಮನೆಯಲ್ಲಿ ಯಾವಾಗಲೂ ಇರಬೇಕು. ಹಲ್ಲೆಲೂಯಾ. ದೇವರು ನಮ್ಮ ಜೊತೆಗೆ ಯಾವಾಗಲೂ ಊಟ ಮಾಡುವ ರೀತಿಯಲ್ಲಿ ಒಂದೊಂದು ಬೇಳೆಯಲ್ಲಿ ನಮ್ಮ ಜೊತೆಯಲ್ಲಿ ಅವರು ಇರಬೇಕು, ಒಂದೊಂದು ಕ್ಷಣದಲ್ಲಿಯೂ ಅವರು ಇರಬೇಕು. ಈ ರೀತಿಯಲ್ಲಿ
ಯಾವಾಗ ನೀವು ನಿಮ್ಮನ್ನು ಒಪ್ಪಿಸಿಕೊಡ್ತೀರೋ, ಈ ರೀತಿಯಲ್ಲಿ ಯಾವಾಗ ನೀವು ಈ ವಾಕ್ಯಕ್ಕೆ ವಿಧೇಯರಾಗಿದ್ದಕ್ಕೆ ಪ್ರಾರಂಭಿಸ್ತೀರೋ, ನಾನು ಗ್ಯಾರಂಟಿ ಕೊಡ್ತೇನೆ, ಇವತ್ತು ದೇವರ ಸೇವಕನಾಗಿ ನೀವು ಕೊರತೆ ಪಡುವುದಿಲ್ಲ. ನಿಮಗೆ ಕೊಟ್ಟಿರೋ ವಾಗ್ದಾನಗಳನ್ನು ಪೂರೈಸುವರು, ನಿಮ್ಮನ್ನು ಸಾಕ್ಷಿಗಳಾಗಿ ನಿಲ್ಲಿಸುವರು, ನಿಮ್ಮ ಮುಖಾಂತರ ಹೆಚ್ಚಾದ ಜನರಿಗೆ ಸುವಾರ್ತೆ ಸಾರಲ್ಪಡುವುದು, ನಿಮ್ಮ ಮುಖಾಂತರ ಹೆಚ್ಚಾದ ಜನರು ರಕ್ಷಣೆಯಲ್ಲಿ ಬರುವರು. ಎಷ್ಟು ಜನರು ಇವತ್ತು ಸಭೆಗೆ ವಿಶ್ವಾಸವನ್ನು ತರುವುದಕ್ಕಾಗಲ್ಲ, ಹೊಸ ಹೊಸ ಆತ್ಮಗಳನ್ನು ತರುವುದಕ್ಕಾಗಲ್ಲ. ಕಾರಣ ಏನು ಗೊತ್ತಾ? ನಿಮ್ಮಲ್ಲಿಯೇ ಒಳಗಡೆ ಅಲ್ಲಾಡ್ತಾ ಇದೆ ಆತ್ಮೀಯ ಜೀವನ. ನೀವು ಹೋಗಿ ಇನ್ನೊಬ್ರು ಹೇಳಿದ್ರೆ, ಹೋಗಪ್ಪ ನೀನ್ ಬಂದು ಹೇಳ್ತೀಯ, ನೀನ್ ನಿನ್ನ ಕುಟುಂಬವನ್ನು ಸರಿಪಡಿಸು, ನಿನ್ನ ಆತ್ಮೀಯ ಜೀವನ ಸರಿಪಡಿಸು, ನಿಮ್ಮ ಕ್ರಿಯೆಗಳೇ ಸರಿ ಇಲ್ಲ ಎಂದು ನಮ್ಮನ್ನು ಹಿಂಬಾಲಿಸೋರು ಬರ್ತಾ ಇಲ್ಲ. ನೀವು ಸಾಕ್ಷಿಗಳಾಗಿ ಬದುಕಿ ಕಣ್ಣೀರಾಗಿ ಪ್ರಾರ್ಥನೆ ಮಾಡಿ ನೀವು ಒಬ್ಬರಿಗೆ ಸುವಾರ್ತೆಯನ್ನು ಸಾರಿದರೆ ಅವರು ಸಭೆಗೆ ಬಂದು ಕೂತಿರ್ತಾರೆ. ಇದು 100% ನಿಜ, ಸತ್ಯ. ಆದ್ರಿಂದ ಇವತ್ತು ನಾವೆಲ್ಲರೂ ಕೂಡ ದೇವರ ಪಾತ್ರೆ ಒಪ್ಪಿಸಿಕೊಡೋಣ. ಕಣ್ಣು ಮುಚ್ಚಿ ಪ್ರಾರ್ಥನೆಗೆ ಹೋಗೋಣ. ನೀವು ಅಂತರಾತ್ಮವನ್ನು ನೋಡಿರಿ, ದೇವರು ನಮ್ಮ ಅಂತರಾತ್ಮವನ್ನು ನೋಡುವರಾಗಿದ್ದಾರೆ. ಹೊರಗಡೆ ಎಷ್ಟೋ ನಾವು ತೋರಿಸ್ಕೊಳ್ತೇವೆ, ಆತ್ಮಿಕ ಪ್ರಾರ್ಥನೆಯಲ್ಲಿಯೋ ಆರಾಧನೆಯಲ್ಲಿಯೋ ಸತ್ಯವೇ ಧ್ಯಾನದಲ್ಲಿಯೋ ಅದು ಗೊತ್ತು ಇದು ಗೊತ್ತು ಎಲ್ಲದಲ್ಲಿ ಮಾತನಾಡುವಾಗ ಜನರಿಗೆ ನಮ್ಮ ಆತ್ಮಿಕ ಜೀವನ ಹಿಂಗೆಲ್ಲ ಮಾತಾಡ್ತೇವೆ. ಬಟ್ ಒಳಗಡೆ ಸತ್ತೋಗಿರ್ತೇವೆ. ಒಂದು ಮರಣದ ಪರಿಸ್ಥಿತಿ, ಆತ್ಮಿಕ ಮರಣದ ಪರಿಸ್ಥಿತಿ, ಯೂಸ್ಲೆಸ್, ಉಪಯುಕ್ತ ಇಲ್ಲದ ಒಂದು ಜೀವನ. ಇದು ಪರಲೋಕದಲ್ಲಿ ಕರ್ಕೊಂಡು ಹೋಗಿ ನಮ್ಮನ್ನು ಸೇರಿಸುವುದಿಲ್ಲ. ನಾವು ನಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕು. ದೇವರಿಗೆ ಉಪಯುಕ್ತವುಳ್ಳ ಪಾತ್ರೆಯಾಗಿ ಬದುಕುವುದಕ್ಕೆ ಒಪ್ಪಿಸಿಕೊಡೋಣ. ಪ್ರಾರ್ಥಿಸೋಣ. ಸರ್ವಶಕ್ತನೇ, ಮಹೋನ್ನತನೇ, ಪರಿಶುದ್ಧವಾಗಿರುವ ನಮ್ಮ ದೇವರೇ, ನಮಗೆ ಅಪ್ಪಣೆ ಕೊಟ್ಟ ಹಾಗೆ ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ನಿಮ್ಮ ಎಲ್ಲ ನಡವಳಿಕೆಗಳಲ್ಲೂ ಪರಿಶುದ್ಧರಾಗಿರಿ ಎಂಬುದಾಗಿ ಅಪ್ಪಣೆ ಕೊಟ್ಟಿದ್ದೀರಿ ಸ್ವಾಮಿ. ನಾವು ನಮ್ಮ ತಂದೆ ಹಾಗೆ, ನಮ್ಮ ಯಜಮಾನನ ಹಾಗೆ, ನಮ್ಮ ದೇವರ ಹಾಗೆ ಬದುಕಬೇಕು ಎಂಬ ಆಸೆ ಈ ದಿನದಿಂದ ಹೆಚ್ಚಾಗಿ ಪ್ರತಿಯೊಬ್ಬರಲ್ಲೂ ಹುಟ್ಟಬೇಕಾಗಿ ಅಪ್ಪ ನಾವು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಅಪ್ಪ ನೀವು ಮಾತನಾಡಿದ ಪ್ರಕಾರ ಅಪ್ಪ ಸ್ವಾಮಿ, ತಣ್ಣಗೂ ಇಲ್ಲದೆ ಬಿಸಿಯಾಗೂ ಇಲ್ಲದೆ ಇರುವಾಗ ಅದು ನನಗೆ ಬೇಕಿಲ್ಲ, ಇದು ವೇಸ್ಟು, ಯೂಸ್ಲೆಸ್ ಎಂಬುದಾಗಿ ಅಪ್ಪ ದೇವರಿಗೂ ಪ್ರಯೋಜನ ಇಲ್ಲದೆ ಮನುಷ್ಯರಿಗೂ ಪ್ರಯೋಜನ ಇಲ್ಲದೆ ಬದುಕೋ ಜೀವನ ಬೇಡ ಸ್ವಾಮಿ. ರಾಜನೇ ಅಪ್ಪ, ನೀವು ಈ ದಿನ ಲವೋದಿಕೀಯ ಸಭೆಯಲ್ಲಿ ಇದ್ದ ಕೊರತೆಗಳನ್ನು ನಮಗೆ ಹೇಳಿಕೊಟ್ರಿ ಸ್ವಾಮಿ. ಆ ಕೊರತೆಗಳು ನಮ್ಮಲ್ಲಿದ್ದರೆ ಅದನ್ನು ಸರಿಪಡಿಸಿಕೊಳ್ಳೋಕ್ಕೆ ಒಂದು ಅವಕಾಶ ಕೊಟ್ಟಿದ್ರಿ ಸ್ವಾಮಿ. ಈ ದಿನ ರಾಜನೇ ನಾವು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸೋರಾಗಿ ಬರೀ ತೋರಿಸಲಿಕ್ಕೋಸ್ಕರ ಆರಾಧನೆ ಮಾಡಿದೆ, ದೊಡ್ಡ ದೊಡ್ಡ ಪದಗಳನ್ನು ಉಪಯೋಗಿಸಿ ದೊಡ್ಡದಾಗಿ ಶಬ್ದಗಳನ್ನು ಮಾಡಿಕೊಂಡು ಆರಾಧನೆ ಮಾಡುವರಾಗಿಲ್ಲದೆ ಒಳಗಡೆ ರೂಪಾಂತರವನ್ನು ಗೊಳಿಸಿ ಸ್ವಾಮಿ. ನಮ್ಮಲ್ಲಿರುವ ಕೊರತೆಗಳನ್ನು ಸರಿಪಡಿಸಿ ಸ್ವಾಮಿ. ಎಲ್ಲವನ್ನು ರಾಜನೇ ನೂತನವಾಗಿ ಸೃಷ್ಟಿ ಮಾಡಪ್ಪ. ಅಪ್ಪ ರಾಜನೇ, ಪ್ರಾರ್ಥನೆ ಜೀವನ, ಸತ್ಯವಾಕ್ಯವನ್ನು ಓದಿ ಅದರ ಪ್ರಕಾರ ನಡೆದು ಸಾಕ್ಷ್ಯಗಳಾಗಿ ಬದುಕೋ ಜೀವನ, ಇನ್ನೊಬ್ಬರೊಂದಿಗೆ ಪ್ರೀತಿಯನ್ನು ಹಂಚಿಕೊಳ್ಳುವ ಜೀವನ, ನೀತಿ ನ್ಯಾಯಗಳನ್ನು ಹಿಂಬಾಲಿಸಿ ನಡೆಯುವರಾಗಿ ಮಾತನ್ನು ನಡೆ ನುಡಿಯಲು ಬಾಳು ಬದುಕಲು ನಿಮ್ಮ ಹಾಗೆ ಬದುಕೋರಾಗಿ ಸ್ವಾಮಿ. ರಾಜನೇ ಅಪ್ಪ, ನಮ್ಮಲ್ಲಿರುವ ದುಡ್ಡು ಸಂಪತ್ತು ಹಣ ಇವುಗಳೆಲ್ಲ ನಾವು ಯಾರು ಎಲ್ಲಿ ಹೋಗಿ ಸೇರುತ್ತೇವೆ ಅಂತ ನಿರ್ಧಾರ ಮಾಡುವುದಲ್ಲ ಎಂಬುದನ್ನು ಇವಾಗ ಸ್ಪಷ್ಟವಾಗಿ ತಿಳಿಸಿದ ಕೃಪೆಗಾಗಿ ಸ್ತೋತ್ರ. ಆಧ್ಯಾತ್ಮಿಕ ಬೆಳವಣಿಗೆ ಮಾತ್ರ, ಪರಿಶುದ್ಧವಾಗಿ ಬದುಕಿದ್ರೆ ಮಾತ್ರ ನಾವು ಪರಲೋಕದಲ್ಲಿ ಪಾಲುಗಾರರಾಗಿರ್ಬೋದು. ಆವಾಗ ನೀವು ಜಯ ಹೊಂದಿ ಸಿಂಹಾಸನದಲ್ಲಿ ಕೂತಿರುವಾಗ ಅಪ್ಪ ನಾವು ನಿಮ್ಮೊಂದಿಗೆ ನಾವು ಜಯಶಾಲಿಗಳಾಗಿ ಕೂತಿರಬೇಕಾಗಿ ನಮ್ಮನ್ನು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ನಾನು ಜಯ ಹೊಂದಿದ ಹಾಗೆ ನನ್ನ ಮಕ್ಕಳು ಜಯ ಹೊಂದುವರು ಎಂಬುದಾಗಿ ಮಾತು ಕೊಟ್ರಿ ಸ್ವಾಮಿ. ಆ ಜಯಶಾಲಿಗಳಾಗಿರುವ ಜೀವನ ನಮಗೆ ಬೇಕು ಸ್ವಾಮಿ. ಅಪ್ಪ ಎಲ್ಲ ಶೈತಾನ ಅಪ್ಪ ಸ್ವಾಮಿ ಕುತಂತ್ರಗಳನ್ನು ಲಯ ಮಾಡುವ ಒಬ್ಬ ವಿಶ್ವಾಸಿಯಾಗಿ, ಎಲ್ಲವನ್ನು ನೀಗಿಸುವ ಒಬ್ಬ ವಿಶ್ವಾಸಿಯಾಗಿ ನಾವು ನಮ್ಮ ಜೀವನದಲ್ಲಿ ಈ ಶೈತಾನ ಸ್ವಭಾವಗಳು ನನ್ನಲ್ಲಿ ಯಾವುದೂ ಇಲ್ಲ, ನಾನು ದೇವರ ಮಗನು ದೇವರ ಮಗಳು ಕ್ರಿಸ್ತನನ್ನು ಧರಿಸಿರುವ ಕ್ರೈಸ್ತರು ಎಂಬುದಾಗಿ ನಾವು ಸಾಕ್ಷಿ ಹೇಳುವ ಹಾಗೆ ನಮ್ಮ ಜೀವನ ಇರಬೇಕಾಗಿ ನಮ್ಮನ್ನು ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಇವತ್ತು ಈ ದಿನದಲ್ಲಿ ನಮಗೆ ಕೊಟ್ಟಂತೆ ಎಚ್ಚರಿಕೆ ಮಾತನ್ನು ಸ್ವಾಮಿ ನಾವು ಅಪ್ಪ ರಾಜನೇ ನಾವು ತಗೊಂಡು ಒಂದು ಕಿವಿಯಲ್ಲಿ ತಗೊಂಡು ಇನ್ನೊಂದು ಕಿವಿಯಲ್ಲಿ ಬಿಟ್ಟು ಹೋಗದೆ ಸ್ವಾಮಿ, ಅದನ್ನು ಒಳಗೆ ತಗೊಂಡು ಹೃದಯದಿಂದ ಹಲಗೆಯಲ್ಲಿ ಬರೆದುಕೊಂಡು ಸ್ವಾಮಿ ಅದರ ಪ್ರಕಾರ ಬದುಕಿ ಅಪ್ಪ ಅನೇಕರಿಗೆ ಆಶೀರ್ವಾದ ನಿಧಿಯಾಗಿ ನಮ್ಮ ಸಭೆ ಮಕ್ಕಳು ಬದುಕಬೇಕಾಗಿ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಅಪ್ಪ ರಾಜನೇ, ತಪ್ಪುಗಳು ಮಾಡಿ ಅದನ್ನು ಅಪ್ಪ ಸ್ವಾಮಿ ಒಪ್ಕೊಳ್ಳದೆ ಹೋಗೋರಿಗೆ ಅಯ್ಯೋ ಅವ್ರಿಗೆ ಕಷ್ಟಗಳು ಅಂತ ಹೇಳಿದಿರಿ ಸ್ವಾಮಿ. ಆದರೆ ರಾಜನೇ, ನಾನು ಅಪ್ಪ ಸ್ವಾಮಿ
ಸೇವಕಿಯಾಗಿ ಹೇಳ್ಬೋದು, ನಮ್ಮ ಮಕ್ಕಳು ಹಂಗಲ್ಲ ಸ್ವಾಮಿ, ನಿಮ್ಮ ಹತ್ರ ಪರಿಪೂರ್ಣವಾಗಿ ಇದನ್ನು ಒಪ್ಪಿಸಿಕೊಡ್ತಾ ಇದ್ದಾರೆ. ರಾಜನೇ, ನನ್ನ ಕೊರತೆಗಳನ್ನು ಕ್ಷಮಿಸಪ್ಪ, ನನ್ನ ಹತ್ರ ಕೊರತೆಗಳು ಉಂಟು ರಾಜನೇ, ಆದ ತಿರಸ್ಕರಿಸದೆ ನನಗೊಂದು ಅವಕಾಶ ಕೊಡು ಎಂಬುದಾಗಿ ಕೇಳುವ ಪ್ರತಿಯೊಬ್ಬರಿಗೂ ದೇವರ ಅವಕಾಶ ಕೊಟ್ಟು ತನ್ನ ಅಪ್ಪ ಸ್ವಾಮಿ ತೋರಿಸುವಿಕೆಗಿರುವ ಆರಾಧನೆಗಳ ಬದಲಾಗಿ ದೇವರೇ ನಿಜವಾದ ಆರಾಧನೆಯಾಗಿ ಸಜೀವ ಯಜ್ಞ ಬಲಿಯಾಗಿ ತನ್ನನ್ನು ಒಪ್ಪಿಸಿಕೊಡುವ ಆರಾಧನೆಯಾಗಿ ಪ್ರತಿಯೊಬ್ಬರು ಬದುಕಬೇಕಾಗಿ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಈ ದಿನ ನಿಮ್ಮ ಮಕ್ಕಳಿಗೆ ನೀವು ಕೊಡುವ ಅವಕಾಶ ಅಪ್ಪ, ಅವರನ್ನು ಆಶೀರ್ವಾದ ಕಡೆ ನಡೆಸಬೇಕು, ಜಯಶಾಲಿಗಳಾಗಿ ನಿಲ್ಲಿಸಬೇಕು ಎಂಬುದಾಗಿ ಒಪ್ಪಿಸಿಕೊಡುತ್ತಾ ನಮ್ಮ ರಕ್ಷಕನು ಒಡೆಯನು ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥನೆಯನ್ನು ಅತಿ ದೀನತೆಯಿಂದ ಪೂರ್ಣ ನಂಬಿಕೆಯಿಂದ ಬೇಡಿ ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ತಂದೆ.